Hello students, welcome back to SBK English Academy. I am Sarana Basappa, working as English teacher in Government Adarsha Vidyalaya, Basavana Bhagyavadi, Vijaypura district. In today's class, I will be discussing with you the most important grammar topic for the first language English students, the formation and nature of simple sentence, compound sentence and complex sentences. And also I am discussing how to identify these three sentences. So this type of question is compulsory in the first language English question paper. ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ಒಂದು ಕ್ಲಾಸ್ನಲ್ಲಿ ನಾನು ಈ ಸಿಂಪಲ್ ಕಂಪೌಂಡ್ ಕಾಂಪ್ಲೆಕ್ಸ್ ಸೆಂಟೆನ್ಸ್ಗಳನ್ನು ಹೇಗೆ ಐಡೆಂಟಿಫೈ ಮಾಡುವುದು, ಅವುಗಳ ನೇಚರ್ ಏನು, ಕನ್ಸ್ಟ್ರಕ್ಷನ್, ಅವುಗಳ ರಚನೆ ಹೇಗಾಗಿರುತ್ತೆ ಅನ್ನೋದನ್ನು ನಾನು ನಿಮಗೆ ಹೇಳಿಕೊಡ್ತಾ ಇದ್ದೇನೆ. ಇದು ಬಹಳಷ್ಟು ಪರೀಕ್ಷಾ ದೃಷ್ಟಿಯಿಂದ ಬಹಳ ಮುಖ್ಯವಾಗಿರತಕ್ಕಂಥ ಒಂದು ಟಾಪಿಕ್ ಆಗಿದೆ. ನೋಡಿ, ಇಲ್ಲಿ ಅದಕ್ಕಿಂತ ಮುಂಚೆ ನಾವು ಏನು ಮಾಡೋಣ ಅಂತಂದರೆ ಟೈಪ್ಸ್ ಆಫ್ ಕ್ಲಾಸ್ ಬಗ್ಗೆ ನೋಡೋಣ. ಇಲ್ಲಿ ಇಂಗ್ಲೀಷ್ನಲ್ಲಿ 2 ಟೈಪ್ಸ್ ಆಫ್ ಕ್ಲಾಸ್ಗಳನ್ನು ನೋಡ್ತೇವೆ ಮುಖ್ಯವಾಗಿ. ಅದಕ್ಕಿಂತ ಕ್ಲಾಸ್ ಅಂತಂದರೆ ಏನು ನೋಡಿ, ಇಲ್ಲಿ ಕ್ಲಾಸ್ ಈಸ್ ನಥಿಂಗ್ ಬಟ್ ಎ ಸೆಂಟೆನ್ಸ್ ಅಂತಿದೆ. ಕ್ಲಾಸ್ ಅಂದರೆ ಏನೋ ಅಲ್ಲ, ಅದು ಒಂದು ರೀತಿಯ ಸೆಂಟೆನ್ಸ್. ಅದಕ್ಕೂ ಕೂಡ ಒಂದು ಸಬ್ಜೆಕ್ಟ್ ಇರುತ್ತೆ, ವರ್ಬ್ ಇರುತ್ತೆ, ಅಬ್ಜೆಕ್ಟ್ ಇರುತ್ತೆ. ಅಲ್ಲಿ ಈ ಕ್ಲಾಸ್ಗಳಲ್ಲಿ ನಾವು 2 ಟೈಪ್ಸ್ಗಳ ಕ್ಲಾಸ್ಗಳನ್ನು ನೋಡ್ತೇವೆ, ಬಹಳ ಮುಖ್ಯವಾಗಿರ್ತಕ್ಕಂಥವು. ಯಾವುದು ಅಂತಂದರೆ ಒಂದನೇದ್ದು ಕೋಆರ್ಡಿನೇಟಿಂಗ್ ಕ್ಲಾಸ್ ಅಂತ ಕರಿತೀವಿ. ಈ ಕೋಆರ್ಡಿನೇಟಿಂಗ್ ಕ್ಲಾಸನ್ನು ಮೇನ್ ಕ್ಲಾಸ್ ಅಂತ, ಪ್ರಿನ್ಸಿಪಲ್ ಕ್ಲಾಸ್ ಅಂತ ಮತ್ತು ಇಂಡಿಪೆಂಡೆಂಟ್ ಕ್ಲಾಸ್ ಅಂತ ಕರೀತಾರೆ. ಕೆಲವು ವಿವಿಧ ಗ್ರಾಮರ್ ಪುಸ್ತಕಗಳಲ್ಲಿ ವಿವಿಧ ಗ್ರಾಮರಿಯನ್ಗಳು ಮೇನ್ ಕ್ಲಾಸ್ ಅಂತ ಕರೀತಾರೆ, ಕೋಆರ್ಡಿನೇಟಿಂಗ್ ಕ್ಲಾಸ್ ಅಂತ ಕರೀತಾರೆ, ಪ್ರಿನ್ಸಿಪಲ್ ಕ್ಲಾಸ್ ಅಂತಿದ್ದಾರೆ, ಕೆಲವರು ಇಂಡಿಪೆಂಡೆಂಟ್ ಕ್ಲಾಸ್ ಅಂತ ಕರೆದಿದ್ದಾರೆ. ಇನ್ನು ಎರಡನೆಯದು ಇದೆಯಲ್ಲ ಸಬ್-ಆರ್ಡಿನೇಟಿಂಗ್ ಕ್ಲಾಸ್, ಅಥವಾ ಇದನ್ನು ಕೂಡ ಡಿಪೆಂಡೆಂಟ್ ಕ್ಲಾಸ್ ಅಂತ ಕರೀತಾರೆ. ಈ ಡಿಪೆಂಡೆಂಟ್ ಕ್ಲಾಸ್ಗೂ ಮತ್ತು ಕೋಆರ್ಡಿನೇಟಿಂಗ್ ಕ್ಲಾಸ್ಗೆ ಇರ್ತಕ್ಕಂಥ ಡಿಫ್ರೆನ್ಸ್ ಏನು, ಹೌ ಟು ಐಡೆಂಟಿಫೈ ದೀಸ್ 2 ಕ್ಲಾಸಸ್ ಅನ್ನೋದನ್ನು ನಾನೀಗ ಹೇಳ್ತೇನೆ. ಹೇಗೆ ಅಂತಂದರೆ ನೋಡಿ, ಇಲ್ಲಿ ಒಂದು ಎಕ್ಸಾಂಪಲ್ ಅನ್ನು ಕೊಟ್ಟಿದ್ದೇನೆ. ಹಿ ರ್ಯಾನ್ ಅವೇ ಇನ್ ಫಿಯರ್ ಅಂತ ಒಂದು ಸೆಂಟೆನ್ಸ್ ಇದೆ. ಹಿ ರ್ಯಾನ್ ಅವೇ ಇನ್ ಫಿಯರ್ ವೆನ್ ಈ ಸಾ ದ ಕೊಬ್ರಾ. ಈ ನೋಡಿ, ಅವನು ಯಾವಾಗ ಕೊಬ್ರಾ ನೋಡಿದ ಅಂಜೂಡಿದ ಅಂತಕ್ಕಂಥದ್ದು. ಇಲ್ಲಿ ನೀವು ವಿಚಾರ ಮಾಡಬೇಕು, ವೆನ್ ಅಂತಕ್ಕಂಥದ್ದು ಕಂಜಂಕ್ಷನ್ ಇದೆ. ಇದು ಮೊದಲನೇ ಕ್ಲಾಸ್ ಇದೆಯಲ್ಲ, ಹಿ ರ್ಯಾನ್ ಅವೇ ಇನ್ ಫಿಯರ್ ಅನ್ನೋದು, ಇದು ಕೋಆರ್ಡಿನೇಟಿಂಗ್ ಕ್ಲಾಸ್ ಅಥವಾ ಮೇನ್ ಕ್ಲಾಸ್ ಅಥವಾ ಪ್ರಿನ್ಸಿಪಲ್ ಕ್ಲಾಸ್ ಅಥವಾ ಇಂಡಿಪೆಂಡೆಂಟ್ ಕ್ಲಾಸ್. ಇದು ಎರಡನೇದು ವೆನ್ ಈ ಸಾ ದ ಕೊಬ್ರಾ ಇದೆಯಲ್ಲ, ಇದಕ್ಕೆ ನಾವು ಸಬ್ ಆರ್ಡಿನೇಟಿಂಗ್ ಕ್ಲಾಸ್ ಅಂತ ಕರಿತೇವೆ. ಇಲ್ಲಿ ನಾನು ಮಾರ್ಕ್ ಮಾಡಿದ್ದೇನೆ, ಅಥವಾ ಡಿಪೆಂಡೆಂಟ್ ಕ್ಲಾಸ್ ಅಂತಾನು ಕರಿತೇವೆ. ಈ ಡಿಪೆಂಡೆಂಟ್ ಕ್ಲಾಸ್ನ ಹೇಗೆ ಐಡೆಂಟಿಫೈ ಮಾಡೋದಂದ್ರೆ, ಯಾವ ಕ್ಲಾಸು ಕಂಜಂಕ್ಷನ್ ಇಂದ ಪ್ರಾರಂಭ ಆಗಿರ್ತದಲ್ಲ, ಅಥವಾ ಆ ಕಂಜಂಕ್ಷನ್ ಮುಂದೆ ಇರತಕ್ಕಂಥ ಕ್ಲಾಸ್ ಅನ್ನ ನಾವು ಡಿಪೆಂಡೆಂಟ್ ಕ್ಲಾಸ್ ಅಂತ ಕರಿತೀವಿ, ಅಥವಾ ಸಬ್-ಆರ್ಡಿನೇಟಿಂಗ್ ಕ್ಲಾಸ್ ಅಂತ ಕರಿತೀವಿ. ಇಷ್ಟೇ. ಯಾವ ಕ್ಲಾಸು ಕಂಜಂಕ್ಷನ್ ಇಂದ ಪ್ರಾರಂಭ ಆಗಿರ್ತದೆ, ಕಂಜಂಕ್ಷನ್ ಮುಂದೆ ಇರ್ತದೆ, ಅಥವಾ ಕಂಜಂಕ್ಷನ್ ಅನ್ನು ಹೊಂದಿರ್ತದಲ್ಲ, ಆ ಕ್ಲಾಸ್ಗೆ ನಾವು ಸಬ್-ಆರ್ಡಿನೇಟಿಂಗ್ ಕ್ಲಾಸ್ ಅಥವಾ ಡಿಪೆಂಡೆಂಟ್ ಕ್ಲಾಸ್ ಅಂತ ಕರಿತೇವೆ. ಇನ್ನೊಂದು ಆದರೆ ಈ ಮೇನ್ ಕ್ಲಾಸ್ ಅಥವಾ ಇಂಡಿಪೆಂಡೆಂಟ್ ಕ್ಲಾಸ್ ಅಲ್ಲಿ ಕಂಜಂಕ್ಷನ್ ಅನ್ನ ಬಳಸಿರೋದಿಲ್ಲ, ಕಂಜಂಕ್ಷನ್ ಅದ ಹಿಂದ್ಗಡೆ ಇರ್ತದೆ ಅದು. ಮತ್ತು ಅನ್ನೊಂದು, ಈ ಡಿಪೆಂಡೆಂಟ್ ಕ್ಲಾಸು ಅಥವಾ ಸಬ್-ಆರ್ಡಿನೇಟಿಂಗ್ ಕ್ಲಾಸು ತನ್ನದೇ ಆಗಿರ್ತಕ್ಕಂಥ ಸ್ವಂತ ಮೀನಿಂಗ್ ಅನ್ನ ಹೊಂದಿರುವುದಿಲ್ಲ. ಇದು ತನ್ನ ಸಂಪೂರ್ಣ ಕಂಪ್ಲೀಟ್ ಮೀನಿಂಗ್ಗಾಗಿ ಅದು ಏನು ಮಾಡುತ್ತೆ ಅಂತಂದ್ರೆ ಮೇನ್ ಕ್ಲಾಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ದ ಸಬ್-ಆರ್ಡಿನೇಟಿಂಗ್ ಆರ್ ಡಿಪೆಂಡೆಂಟ್ ಕ್ಲಾಸ್ ಟೋಟಲಿ ಡಿಪೆಂಡ್ಸ್ ಫಾರ್ ಇಟ್ಸ್ ಕಂಪ್ಲೀಟ್ ಮೀನಿಂಗ್ ಆನ್ ದ ಮೇನ್ ಕ್ಲಾಸ್ ಆರ್ ಕೋಆರ್ಡಿನೇಟಿಂಗ್ ಕ್ಲಾಸ್. ಈ ರೀತಿಯಾಗಿ ನಾವು ಕೋಆರ್ಡಿನೇಟಿಂಗ್ ಕ್ಲಾಸ್ ಮತ್ತು ಸಬ್-ಆರ್ಡಿನೇಟಿಂಗ್ ಕ್ಲಾಸ್ಗಳನ್ನು ಐಡೆಂಟಿಫೈ ಮಾಡಬಹುದು. ಈ ರೀತಿಯ ಪ್ರಶ್ನೆಗಳನ್ನು ಕೂಡ ನಿಮ್ಮ ಎಕ್ಸಾಮ್ನಲ್ಲಿ ಕೇಳಬಹುದು. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಸಬ್-ಆರ್ಡಿನೇಟಿಂಗ್ ಕ್ಲಾಸ್ ಆರ್ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಕೋಆರ್ಡಿನೇಟಿಂಗ್ ಕ್ಲಾಸ್ ಅಂತ ಕೇಳ್ಬೋದು. ಅವಾಗ ಕೇಳಿದಾಗ ನೀವು ಈಸಿಯಾಗಿ ಬರಿಬೋದು. ಈ ಕ್ಲಾಸ್ಗಳಲ್ಲಿ ಇನ್ನೂ 3 ವಿಧಗಳು ಬರ್ತವೆ: ನೌನ್ ಕ್ಲಾಸ್, ಎಡ್ಜೆಕ್ಟಿವ್ ಕ್ಲಾಸ್, ಅಡ್ವರ್ಬ್ ಕ್ಲಾಸ್. ಅದು ಇನ್ನೊಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಈಗ ಮುಂದೆ ನೋಡೋಣ, ಈ ಸೆಂಟೆನ್ಸ್ಗಳನ್ನು ನೋಡೋಣ ಸ್ವಲ್ಪ. ಈಗ ಫಾರ್ಮೇಷನ್ ಆಫ್ ಸೆಂಟೆನ್ಸಸ್ ಅಂದರೆ ಈ ಸಿಂಪಲ್, ಕಂಪೌಂಡ್ ಮತ್ತು ಕಾಂಪ್ಲೆಕ್ಸ್ ಸೆಂಟೆನ್ಸ್ಗಳನ್ನು ಹೇಗೆ ರಚನೆ ಮಾಡ್ತಾರೆ, ವಾಟ್ ಈಸ್ ದ ನೇಚರ್ ಆಫ್ ದೀಸ್ ಸೆಂಟೆನ್ಸಸ್. ಈ ನೇಚರ್ ಅಂದರೆ ಹೇಗೆ ರಚನೆ ಆಗಿರ್ತವೆ, ಸಿಂಪಲ್ ಸೆಂಟೆನ್ಸು ಕಂಪೌಂಡ್ ಸೆಂಟೆನ್ಸ್ಗಿಂತ ಹೇಗೆ ಡಿಫ್ರೆಂಟ್ ಆಗಿದೆ,
ಕಾಂಪೌಂಡ್ ಸೆಂಟೆನ್ಸ್ ಸಿಂಪಲ್ ಸೆಂಟೆನ್ಸ್ ಹೇಗಿದೆ, ಕಾಂಪ್ಲೆಕ್ಸ್ಗೂ ಮತ್ತು ಸಿಂಪಲ್ಗೂ ಏನು ಡಿಫ್ರೆನ್ಸು, ಇದಕ್ಕೆ ಯಾಕೆ ನಾವು ಸಿಂಪಲ್ ಅಂತ ಕರಿಬೇಕು, ಇದಕ್ಕೆ ನಾವು ಕಾಂಪ್ಲೆಕ್ಸ್ ಅಂತಲೇ ಯಾಕೆ ಐಡೆಂಟಿಫೈ ಕರಿಬೇಕು, ಮತ್ತು ಈ ಮೂರೂ ಸೆಂಟೆನ್ಸ್ಗಳನ್ನು ಅತೀ ಸರಳವಾಗಿ ಈಸಿಯಾಗಿ ನಾವು ಐಡೆಂಟಿಫೈ ಮಾಡೋದು ಹೇಗೆ. ಯಾಕಂತಂದರೆ ಈಗ ನಾವು ಬರ್ತಕ್ಕಂಥ ಬೋರ್ಡ್ ಕ್ವಶನ್ ಪೇಪರ್ದಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ, 4 ಆಪ್ಷನ್ಸನ್ನು ಕೊಟ್ಟು ಜಸ್ಟ್ ನಾವು ಐಡೆಂಟಿಫೈ ಮಾಡಬೇಕು ಯಾವುದು ಸಿಂಪಲ್ ಸೆಂಟೆನ್ಸು, ಯಾವುದು ಕಂಪೌಂಡು, ಕಾಂಪ್ಲೆಕ್ಸು, ಕೋಆರ್ಡಿನೇಟಿಂಗ್ ಕ್ಲಾಸ್ ಯಾವುದು, ಸಬಾರ್ಡಿನೇಟ್ ಕ್ಲಾಸ್ ಯಾವುದು ಅಂತೇಳಿ ಅಲ್ಲಿ ಕೇಳುವಂಥ ಪ್ರಶ್ನೆ ಇರ್ತದೆ. ಅದಕ್ಕೆ ನಾವು ಜಸ್ಟ್ ಅವನುಗಳನ್ನು ಐಡೆಂಟಿಫೈ ಮಾಡೋದು ಹೇಗಂತ ಕಲ್ತ್ಕೊಂಡ್ಬಿಟ್ರೆ ತುಂಬ ಸರಳವಾಗಿದೆ. ಈಗ ಮೊದಲಿಗೆ ನಾವು ಈ ಸಿಂಪಲ್ ಸೆಂಟೆನ್ಸನ್ನು ನೋಡೋಣ. ಸಿಂಪಲ್ ಸೆಂಟೆನ್ಸ್ ನಾವೆಲ್ಲ ಕಲ್ತಿದ್ದೇವೆ. ಏನು ಸಿಂಪಲ್ ಸೆಂಟೆನ್ಸ್ ನೋಡಿ. ಎ ಸಿಂಪಲ್ ಸೆಂಟೆನ್ಸ್ ಈಸ್ ಎ ಸೆಂಟೆನ್ಸ್ ದ್ಯಾಟ್ ಕನ್ಸಿಸ್ಟ್ಸ್ ಆಫ್ ಜಸ್ಟ್ ಒನ್ ಇಂಡಿಪೆಂಡೆಂಟ್ ಕ್ಲಾಸ್. ಆ ಸಿಂಪಲ್ ಸೆಂಟೆನ್ಸಲ್ಲಿ ಒಂದು ಕ್ಲಾಸ್ ಇರ್ತದೆ. ಅದು ಎಂಥ ಕ್ಲಾಸ್ ಇರ್ತದೆ? ಇಂಡಿಪೆಂಡೆಂಟ್ ಕ್ಲಾಸ್ ಇರ್ತದೆ, ಸ್ವತಂತ್ರವಾಗಿರ್ತಕ್ಕಂಥ ಕ್ಲಾಸ್ ಇರ್ತದೆ, ಮೇನ್ ಕ್ಲಾಸ್ ಇರ್ತದೆ ಅಥವಾ ಪ್ರಿನ್ಸಿಪಲ್ ಕ್ಲಾಸ್ ಇರ್ತದೆ. ಇದು ಇಂಡಿಪೆಂಡೆಂಟ್ ಕ್ಲಾಸ್ ಇರ್ತದೆ. ಇನ್ನೊಂದು ಕ್ಲೂ ನಿಮಗೆ. ಎ ಸಿಂಪಲ್ ಸೆಂಟೆನ್ಸ್ ಹ್ಯಾಸ್ ನೋ ಡಿಪೆಂಡೆಂಟ್ ಕ್ಲಾಸಸ್. ಈ ಸಿಂಪಲ್ ಸೆಂಟೆನ್ಸ್ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಡಿಪೆಂಡೆಂಟ್ ಕ್ಲಾಸ್ಗಳು ಇರೋದಿಲ್ಲ. ಸಿಂಪಲ್ ಸೆಂಟೆನ್ಸ್ ಅಲ್ಲಿ ಒಂದೇ ಒಂದು ಇಂಡಿಪೆಂಡೆಂಟ್ ಕ್ಲಾಸ್ ಇರ್ತದೆ. ಇದು ಒಂದು ಕ್ಲೂ. ಇಲ್ಲಿ ನಾವು ಸಿಂಪಲ್ ಸೆಂಟೆನ್ಸ್ಗಳ ಬೇರೆ ಬೇರೆ ಟೈಪ್ಸ್ಗಳ ಸಿಂಪಲ್ ಸೆಂಟೆನ್ಸ್ಗಳನ್ನು ನಾವು ನೋಡ್ತೇವೆ. ಹೇಗೆ ಕೆಲವು ಗ್ರಾಮರ್ ಪಾರ್ಟ್ಸ್ಗಳನ್ನು ಉಪಯೋಗ ಮಾಡಿ ಬೇರೆ ಬೇರೆ ಸಿಂಪಲ್ ಸೆಂಟೆನ್ಸನ್ನು ಬಳಸಿದ್ದಾರೆ ನೋಡಿ. ಇಲ್ಲಿ ಐ ವಾಸ್ ಟಯರ್ಡ್ ಆಫ್ ವಾಕಿಂಗ್, ಐ ವಾಂಟೆಡ್ ಟು ಟೇಕ್ ರೆಸ್ಟ್. ಇಲ್ಲಿ 2 ಕ್ಲಾಸ್ ಡಿಫ್ರೆಂಟ್ ಆಗಿರ್ತಕ್ಕಂಥ 2 ಸಿಂಪಲ್ ಸೆಂಟೆನ್ಸ್ ಇದ್ದಾವೆ. ಈ 2 ಸಿಂಪಲ್ ಸೆಂಟೆನ್ಸ್ಗಳನ್ನು ಒಂದೇ ಸಿಂಪಲ್ ಸೆಂಟೆನ್ಸ್ ಆಗಿ ಕಂಬೈನ್ ಮಾಡ್ಬೋದು. ಇದು ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ಈ ರೀತಿ 2 ಕೊಟ್ಟು ಯಾವುದು ಸಿಂಪಲ್ ಸೆಂಟೆನ್ಸ್ ಕಂಬೈನ್ ಮಾಡಿದ ಯಾವುದು ಅಂತಲೂ ಕೇಳ್ಬೋದು. ಅಥವಾ ಈ ಬೀಯಿಂಗ್ ಟೈರ್ಡ್ ಆಫ್ ವಾಕಿಂಗ್, ಐ ವಾಂಟೆಡ್ ಟು ರೆಸ್ಟ್, ಈ ಸೆಂಟೆನ್ಸ್ ಅನ್ನು ಕೊಟ್ಟು ನಿಮ್ಮ ಸಿಂಪಲ್ ಸೆಂಟೆನ್ಸ್ ಯಾವುದು ಅಂತ ಕೇಳಿದಾಗ ನೀವು ಈಸಿಯಾಗಿ ಅದನ್ನು ಐಡೆಂಟಿಫೈ ಮಾಡಲಿಕ್ಕೆ ಬರಬೇಕು. ಇದನ್ನ ಈ 2 ಮೇಲಿರ್ತಕ್ಕಂಥ ಸಿಂಪಲ್ ಸೆಂಟೆನ್ಸ್ಗಳ ಒಂದೇ ಸಿಂಪಲ್ ಸೆಂಟೆನ್ಸ್ ಹೇಗೆ ಮಾಡಿದ ನೋಡೋಣ. ಇಲ್ಲಿ ಹೇಳಿದಾನೆ ಏನೆಂದರೆ, ಬೈ ಯೂಸಿಂಗ್ ಎ ಪಾರ್ಟಿಸಿಪಲ್. ಮೊದಲೇದೇನು, ಪಾರ್ಟಿಸಿಪಲ್ ಅನ್ನ ಯೂಸ್ ಮಾಡಿ ಸಿಂಪಲ್ ಸೆಂಟೆನ್ಸ್ ಅನ್ನು ನಾವು 2 ಸಿಂಪಲ್ ಸೆಂಟೆನ್ಸ್ ಅನ್ನ ಒಂದು ಸಿಂಪಲ್ ಸೆಂಟೆನ್ಸ್ ಆಗಿ ಮಾಡ್ತೇವೆ. ಇಲ್ಲಿ ನೋಡಿ, ಬೀಯಿಂಗ್ ಟೈರ್ಡ್ ಆಫ್ ವಾಕಿಂಗ್, ಐ ವಾಂಟೆಡ್ ಟು ಟೇಕ್ ರೆಸ್ಟ್. ಅಂದ್ರೆ ಬೀಯಿಂಗ್ ಅನ್ನ ಯೂಸ್ ಮಾಡಿ, ಬೀಯಿಂಗ್ ಅಂತಕ್ಕಂಥ ಪಾರ್ಟಿಸಿಪಲ್ ಅನ್ನ ಯೂಸ್ ಮಾಡಿ ಮಾಡಿರ್ತಕ್ಕಂಥ ಸೆಂಟೆನ್ಸ್ ಕೂಡ ಅದು ಸಿಂಪಲ್ ಸೆಂಟೆನ್ಸ್ ಆಗ್ತದೆ. ಇದು ಒಂದು ಕ್ಲೂ ಹೌ ಟು ಐಡೆಂಟಿಫೈ ಸಿಂಪಲ್ ಸೆಂಟೆನ್ಸ್ ಐಡೆಂಟಿಫೈ ಮಾಡಲಿಕ್ಕೆ. ಅಂದ್ರೆ ನೀವೇನ್ ಮಾಡಬೇಕು, ಪರೀಕ್ಷೆಯಲ್ಲಿ ಬೀಯಿಂಗ್ ಯೂಸ್ ಮಾಡಿರ್ತಕ್ಕಂಥ ಸೆಂಟೆನ್ಸ್ ಇದ್ರೆ ಅದು ಸಿಂಪಲ್ ಸೆಂಟೆನ್ಸ್ ಅಂತ ಟಿಕ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ಕೆಲವು ಸೆಂಟೆನ್ಸ್ಗಳ ಬೇರೆ ಬೇರೆ ಎಕ್ಸಾಂಪಲ್ ಇದಾವೆ. ಐ ಹ್ಯಾವ್ ಪಾಸ್ಡ್ MA ವಿತ್ ಡಿಸ್ಟಿಂಕ್ಷನ್, ಐ ಅಪ್ಲೈಡ್ ಫಾರ್ ಸಿವಿಲ್ ಸರ್ವಿಸಸ್. ಇಲ್ಲಿ ಕೂಡ 2 ಸಿಂಪಲ್ ಸೆಂಟೆನ್ಸ್ ಇದ್ದಾವೆ. ಇದು ಫಸ್ಟ್ ಒಂದು ಸಿಂಪಲ್ ಸೆಂಟೆನ್ಸ್, ಇದು ಒಂದು ಸಿಂಪಲ್ ಸೆಂಟೆನ್ಸ್. ಇದನ್ನು ನಾವು 2 ಸೆಂಟೆನ್ಸ್ಗಳನ್ನ ಕಂಬೈನ್ ಮಾಡಿ ಈ ಪಾರ್ಟಿಸಿಪಲ್ ಅನ್ನ ಯೂಸ್ ಮಾಡೋದ್ರ ಮೂಲಕ ನಾವು ಒಂದು ಸಿಂಗಲ್ ಸಿಂಪಲ್ ಸೆಂಟೆನ್ಸ್ ಅನ್ನ ಮಾಡಬೇಕಾಗಿದೆ. ಈ ನೋಡಿ, ಹ್ಯಾವಿಂಗ್ ಪಾಸ್ಡ್, ಹ್ಯಾವಿಂಗ್ ಅಲ್ಲಿ ನೋಡಿ ಫಸ್ಟ್ ಎಕ್ಸಾಂಪಲ್ ಅಲ್ಲಿ ಬೀಯಿಂಗ್ ಪಾರ್ಟಿಸಿಪಲ್ ಯೂಸ್ ಮಾಡಿದಾನೆ. ಈ ಎಕ್ಸಾಂಪಲ್ ಅಲ್ಲಿ ಹ್ಯಾವಿಂಗ್ ಅಂತಕ್ಕಂಥ ಪಾರ್ಟಿಸಿಪಲ್ ಯೂಸ್ ಮಾಡಿ ಅವ ಸಿಂಪಲ್ 2 ಸಿಂಪಲ್ ಸೆಂಟೆನ್ಸ್ಗಳನ್ನ ಒಂದೇ ಸಿಂಪಲ್ ಸೆಂಟೆನ್ಸ್ ಆಗಿ ಮಾಡಿದೀವಿ. ಅಂದ್ರೆ ನಾವು ಏನ್ ತಿಳ್ಕೋಬೇಕು, ಹ್ಯಾವಿಂಗ್ ಅಥವಾ ಬೀಯಿಂಗ್ ಬಂದಿದ್ರೆ ಅದು ಸಿಂಪಲ್ ಸೆಂಟೆನ್ಸ್ ಅಂತ ನಾವು ಐಡೆಂಟಿಫೈ ಮಾಡ್ಬೇಕು. ನೋಡ್ಲಿ, ಹ್ಯಾವಿಂಗ್ ಪಾಸ್ಡ್ MA ವಿತ್ ಡಿಸ್ಟಿಂಕ್ಷನ್, ಐ ಅಪ್ಲೈಡ್ ಫಾರ್ ಸಿವಿಲ್ ಸರ್ವಿಸಸ್ ಅಂತ. ಈಗ ಇನ್ನೊಂದು ಎಕ್ಸಾಂಪಲ್ ನೋಡಿ, ಇದರಲ್ಲಿ ಪಾರ್ಟಿಸಿಪಲ್ ಯೂಸ್ ಮಾಡಿ, ಹಿ ಸಾ ದ ಸ್ನೇಕ್, ಹಿ ರ್ಯಾನ್ ಅವೇ ಇನ್ ಫಿಯರ್. ಸೀಯಿಂಗ್ ದ ಸ್ನೇಕ್, ಇಲ್ಲಿ ವರ್ಬ್ ಇರ್ತಕ್ಕಂಥದ್ದನ್ನು ನಾವು ಪಾರ್ಟಿಸಿಪಲ್ ಆಗಿ ಯೂಸ್ ಮಾಡೋದು. ಸೀಯಿಂಗ್ ದ ಸ್ನೇಕ್, ಸೀಯಿಂಗ್ ಅನ್ನೋದು ಪಾರ್ಟಿಸಿಪಲ್. ಇಲ್ಲಿ ಸೀಯಿಂಗ್ ದ ಸ್ನೇಕ್, ಹಿ ರ್ಯಾನ್ ಅವೇ ಇನ್ ಫಿಯರ್. ಇಲ್ಲಿ ಸೀಯಿಂಗ್ ಆ ಮೇನ್ ಒಂದು ವರ್ಬ್ ಅಲ್ಲಿ ಇರ್ತಕ್ಕಂಥ ಫಸ್ಟ್ ಕ್ಲಾಸ್ ಅಲ್ಲಿ ಇರ್ತಕ್ಕಂಥ ವರ್ಬ್ ಅನ್ನ, ಮೇನ್ ವರ್ಬ್ ಅನ್ನು ಕೂಡ ನಾವು ING ಫಾರ್ಮ್ ಹಚ್ಚಿ ಅದನ್ನ ಪಾರ್ಟಿಸಿಪಲ್ ಆಗಿ ಯೂಸ್ ಮಾಡಬಹುದು. ಇಲ್ಲಿ ಉದಾಹರಣೆ ಅಂತಂದ್ರೆ ಇಲ್ಲಿ ನೋಡಿ, ಸೀಯಿಂಗ್ ದ ಸ್ನೇಕ್ ಅಂತಿದೆ. ಈ ರೀತಿ ಮಾಡಿದ್ರು ಇದು ಕೂಡ ಸಿಂಪಲ್ ಸೆಂಟೆನ್ಸೇ. ಇನ್ನೊಂದು ಎಕ್ಸಾಂಪಲ್, ಹಿ ಓಪನ್ ದ ಡೋರ್, ಹಿ ಕೇಮ್ ಇನ್ ಅಂತ. ನೋಡಿ, ಇಲ್ಲಿ ಮೇನ್ ವರ್ಬ್ ಇದೆಯಲ್ಲ ಫಸ್ಟ್ ಕ್ಲಾಸ್ ಅಲ್ಲಿ, ಅದನ್ನು ನಾವು ಪಾರ್ಟಿಸಿಪಲ್ ಆಗಿ ಯೂಸ್ ಮಾಡಿ. ಓಪನಿಂಗ್ ದ ಡೋರ್, ಹಿ ಕೇಮ್ ಇನ್, ಇದು ಕೂಡ ಸಿಂಪಲ್ ಸೆಂಟೆನ್ಸು. ಇಲ್ಲಿ ನಾವು ಎಲ್ಲಿವರೆಗೆ ಏನ್ ಮಾಡಿದ್ದೇವೆ ಅಂತಂದ್ರೆ, ಪಾರ್ಟಿಸಿಪಲ್ ಅನ್ನ ಉಪಯೋಗ ಮಾಡಿ ಸಿಂಪಲ್ ಸೆಂಟೆನ್ಸ್ ಅನ್ನ ಮಾಡೋದು, ಮತ್ತು ಅದು ಸಿಂಪಲ್ ಸೆಂಟೆನ್ಸ್ ಹೇಗಿರುತ್ತೆ ಪಾರ್ಟಿಸಿಪಲ್ ಮಾಡಿದಾಗ. ಇಲ್ಲೇನು ಹ್ಯಾವಿಂಗ್ ಮತ್ತು ಮೇನ್ ವರ್ಬ್ ಅನ್ನ ING ಹಚ್ಚಿ ಯೂಸ್ ಮಾಡಿದ್ದು, ಮತ್ತು ಇನ್ನೊಂದು ಬೀಯಿಂಗ್ ಯೂಸ್ ಮಾಡಿದ್ದು ಕೂಡ ಅವು ಕೂಡ ಸಿಂಪಲ್ ಸೆಂಟೆನ್ಸ್. ನೆನಪಿಡ್ಬೇಕು ನೀವು, ಅಲ್ಲಿ ಬೀಯಿಂಗ್ ಇದ್ರೆ ಮೇನ್ ವರ್ಬ್ ಅಲ್ಲಿ ಇರ್ತಕ್ಕಂಥ ಸೀಯಿಂಗ್ ಅಂತಕ್ಕಂಥ ವರ್ಬ್ಗಳನ್ನ ING ಹಚ್ಚಿದ್ರೆ ಅದು ಸಿಂಪಲ್ ಸೆಂಟೆನ್ಸ್ ಆಗಿರುತ್ತೆ. ಇಲ್ಲಿ ಇನ್ನೊಂದಿದೆ,
ಬೈ ಯೂಸಿಂಗ್ ಎನ್ ಅಬ್ಸಲ್ಯೂಟ್ ಪ್ರೇಸ್ ಅನ್ನು ಯೂಸ್ ಮಾಡಿ ಕೂಡ ನಾವು ಸಿಂಪಲ್ ಸೆಂಟೆನ್ಸ್ ಅನ್ನು ನೋಡ್ತೇವೆ. ಇಲ್ಲಿ 2 ಸೆಂಟೆನ್ಸ್ ಇದಾವೆ. ಇಟ್ ಈಸ್ ವೆರಿ ಕೋಲ್ಡ್, ವಿ ಸ್ಟೇಡ್ ಅಟ್ ಹೋಮ್ ಅಂತ ಇದೆ. ಇಲ್ಲಿ ಬೀಯಿಂಗ್ ಯೂಸ್ ಮಾಡಿದ ನಾವು ನೋಡಿ, ಅಲ್ಲಿ ಬೀಯಿಂಗ್ ಬಿಗಿನಿಂಗ್ ಯೂಸ್ ಮಾಡಿದ್ದಾನೆ, ಇಲ್ಲಿ ನಡು ಯೂಸ್ ಮಾಡಿದ್ದಾನೆ. ನೋಡಿ, ಇಟ್ ಬೀಯಿಂಗ್ ವೆರಿ ಕೋಲ್ಡ್, ವಿ ಸ್ಟೇಡ್ ಅಟ್ ಹೋಮ್, ಇದು ಕೂಡ ಸಿಂಪಲ್ ಸೆಂಟೆನ್ಸು. ಇದನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ನೀವು ಸಿಂಪಲ್ ಸೆಂಟೆನ್ಸು ಯಾವ ರೂಪದಲ್ಲಿ ಇರ್ತವೆ, ಯಾವೆಲ್ಲ ಸಿಂಪಲ್ ಸೆಂಟೆನ್ಸ್ಗಳು ಬೇರೆ ಬೇರೆ ರೀತಿಯಲ್ಲಿ ಇರ್ತವೆ ಅನ್ನೋದನ್ನು ನಾನು ನಿಮಗೆ ಹೇಳ್ತಾ ಇದ್ದೇನೆ. ಇಲ್ಲಿ ಅಬ್ಸಲ್ಯೂಟ್ ಪ್ರೇಸ್ ಅನ್ನು ಯೂಸ್ ಮಾಡಿ ಸಿಂಪಲ್ ಸೆಂಟೆನ್ಸ್ ಅನ್ನು ಮಾಡಿದ್ದು. ನೋಡಿ, ಇನ್ನೊಂದು ಮೂರನೇದು ತರ ಸಿಂಪಲ್ ಸೆಂಟೆನ್ಸ್, ಬೈ ಯೂಸಿಂಗ್ ಪ್ರಪೋಸಿಷನ್ಸ್ ವಿತ್ ಎ ನೌನ್. ಈ ನೌನ್ ಜೊತೆಗೆ ಪ್ರಪೋಸಿಷನ್ ಅನ್ನು ಯೂಸ್ ಮಾಡಿ ಕೂಡ ಸಿಂಪಲ್ ಸೆಂಟೆನ್ಸ್ ಅನ್ನು ಮಾಡ್ತಾರೆ. ಇಲ್ಲಿ 2 ಸೆಂಟೆನ್ಸ್ ಇದಾವೆ. ಹಿ ವಾಸ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಪರ್ಸನ್, ಇದು 1 ಕ್ಲಾಸ್ ಇದೆ. ಸೆಕೆಂಡ್ ಕ್ಲಾಸ್, ಹಿ ವಾಸ್ ಹೈಲಿ ಎಜುಕೇಟೆಡ್ ಅಂತ ಇದೆ. ಈ 2 ಬೇರೆ ಬೇರೆ ಸೆಂಟೆನ್ಸ್ ಗಳನ್ನ ಸೇರಿಸಿ ಒಂದು ಸಿಂಪಲ್ ಸೆಂಟೆನ್ಸ್ ಮಾಡಿದ್ದಾರೆ. ನೋಡಿ, ಇಲ್ಲಿ ಇನ್ಸ್ಪೈಟ್ ಆಫ್ ಅಂತಕ್ಕಂಥ ಪ್ರಪೋಸಿಷನ್ ಅನ್ನು ಯೂಸ್ ಮಾಡಿ ಕೂಡ ನಾವು ಸಿಂಪಲ್ ಸೆಂಟೆನ್ಸ್ ಅನ್ನು ಮಾಡಿದ್ದಿರ್ತದೆ. ನೀವು ನೆನಪಿಡಬೇಕು, ಇನ್ಸ್ಪೈಟ್ ಆಫ್ ಅಂತ ಬಂದಿದ್ರೆ ಅದು ಸಿಂಪಲ್ ಸೆಂಟೆನ್ಸು, ಅದು ಕಂಪೌಂಡ್ ಆಗಲಿ ಕಾಂಪ್ಲೆಕ್ಸ್ ಆಗಲಿ ಆಗೋದಿಲ್ಲ, ನೆನಪಿಡಿ. ಇದಕ್ಕೆ ನೋಡಿ, ಇನ್ಸ್ಪೈಟ್ ಆಫ್ ಬೀಯಿಂಗ್ ಎ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಪರ್ಸನ್, ಹಿ ವಾಸ್ ಹೈಲಿ ಎಜುಕೇಟೆಡ್. ನೋಡಿ, ಇಲ್ಲೊಂದು ಸೆಂಟೆನ್ಸ್ ಅದೇ ರೀತಿ ಬೇರೆ ಬೇರೆ ಸೆಂಟೆನ್ಸ್ಗಳನ್ನು ನಾನು ನಿಮಗೆ ಇಲ್ಲಿ ಎಕ್ಸಾಂಪಲ್ನ ತಂದಿದ್ದೇನೆ ನಿಮಗೆ ಗೊತ್ತಾಗಲಿ ಅಂತ. ಇಲ್ಲಿ ಇನ್ಸ್ಪೈಟ್ ಆಫ್ ಹಿಸ್ ಸಿಕ್ನೆಸ್ ಹಿ ಕೇಮ್ ಟು ಆಫೀಸ್, ಇಲ್ಲಿ ಕೂಡ ಇನ್ಸ್ಪೈಟ್ ಆಫ್ ಯೂಸ್ ಮಾಡಿ ಸಿಂಪಲ್ ಇದು ಕೂಡ ಸಿಂಪಲ್ ಸೆಂಟೆನ್ಸ್ ಆಗಿದೆ. ಇನ್ನೊಂದು ಅದೇ ರೀತಿಯಾಗಿ ಡಿಸ್ಪೈಟ್ ಅಂತಕ್ಕಂಥ ಪ್ರಪೋಸಿಷನ್ ಕೂಡ ಯೂಸ್ ಮಾಡಿ ಸಿಂಪಲ್ ಸೆಂಟೆನ್ಸ್ ಅನ್ನು ಮಾಡಿರ್ತಾರೆ. ಡಿಸ್ಪೈಟ್ ಇದು ಒಂದು ಪ್ರಪೋಸಿಷನ್. ನೋಡಿ, ಡಿಸ್ಪೈಟ್ ದ ಪೇನ್ ಇನ್ ಹಿಸ್ ಲೆಗ್ ಹಿ ಕಂಪ್ಲೀಟೆಡ್ ದ ಮ್ಯಾರಥಾನ್ ಅನ್ನುವಂಥದ್ದು ಡಿಸ್ಪೈಟ್. ಅದೇ ರೀತಿ ಇನ್ನೊಂದು ಸೆಂಟೆನ್ಸ್, ಡಿಸ್ಪೈಟ್ ನಾಟ್ ಹ್ಯಾವಿಂಗ್ ಎನ್ ಅಂಬ್ರೆಲಾ ಹಿ ವಾಕ್ಡ್ ಹೋಮ್ ಇನ್ ದ ರೈನ್, ಇಲ್ಲಿ ಕೂಡ ಡಿಸ್ಪೈಟ್ ಇದೆ. ಇವೆಲ್ಲ ಸಿಂಪಲ್ ಸೆಂಟೆನ್ಸ್ನ ಬೇರೆ ಬೇರೆ ಟೈಪ್ಸ್ಗಳು. ಈ ರೀತಿ ಸಿಂಪಲ್ ಸೆಂಟೆನ್ಸ್ಗಳು ನಿಮ್ಮ ಪರೀಕ್ಷೆಯಲ್ಲಿ ಬಂದರೆ ಅವನ ಸಿಂಪಲ್ ಸೆಂಟೆನ್ಸನ್ನು ಐಡೆಂಟಿಫೈ ಮಾಡಲಿಕ್ಕೆ ನಿಮಗೆ ಅನುಕೂಲ ಆಗಲಿ ಅನ್ನೋದ್ರಿಂದ ಬೇರೆ ಬೇರೆ ಸಿಂಪಲ್ ಸೆಂಟೆನ್ಸನ್ನು ಇಲ್ಲಿ ತೋರಿಸಿದ್ದೇನೆ. ಮತ್ತು ಇನ್ನೂ ಕೂಡ ಸಿಂಪಲ್ ಸೆಂಟೆನ್ಸನ್ನು ಮಾಡ್ತಾರೆ. ಏನು, ಇಲ್ಲಿ 2 ಇದಾವೆ. ಒಂದು ಡ್ಯೂ ಟು ಇದೆ, ಇನ್ನೊಂದು ಓವಿಂಗ್ ಟು ಅಂತಕ್ಕಂಥ 2 ಪ್ರೇಸ್ಗಳು ಇದಾವೆ. ಈ 2 ಪ್ರೇಸ್ಗಳನ್ನು ಯೂಸ್ ಮಾಡಿ ಕೂಡ ಸಿಂಪಲ್ ಸೆಂಟೆನ್ಸನ್ನು ಮಾಡ್ತೇವೆ. ನೋಡಿ, ಇಲ್ಲಿ ಡ್ಯೂ ಟು ಅನ್ನೋದನ್ನ ಎಡ್ಜೆಕ್ಟಿವ್ ಆಗಿ ಅಂದ್ರೆ ಎಡ್ಜೆಕ್ಟಿವ್ ಅಂತ ನಾವು ಕನ್ಸಿಡರ್ ಮಾಡ್ತೇವೆ. ಡ್ಯೂ ಟು ಅನ್ನೋದು ಇಲ್ಲಿ ಎಡ್ಜೆಕ್ಟಿವ್. ಅದೇ ರೀತಿ ಓವಿಂಗ್ ಟು ಇದೆಯಲ್ಲ, ಇದು ಏನು ಎಡ್ವರ್ಬಿಯಲ್, ಇದು ಎಡ್ವರ್ಬ್ ಆಗುತ್ತೆ. ನಿಮಗೆ ಗೊತ್ತಿದೆ, ಎಡ್ಜೆಕ್ಟಿವ್ ಡಿಸ್ಕ್ರೈಬ್ಸ್ ಎ ನೌನ್, ಎಡ್ವರ್ಬ್ ಡಿಸ್ಕ್ರೈಬ್ಸ್ ಎ ವರ್ಬ್, ಅದು ನಿಮಗೆ ಗೊತ್ತಿದೆ. ನೋಡಿ, ಫಸ್ಟ್ ಸೆಂಟೆನ್ಸ್ ಅನ್ನ ನೋಡಿ ನಾವು, ದ ರೋಡ್ ವಾಸ್ ಕ್ಲೋಸ್ಡ್ ಓವಿಂಗ್ ಟು ಫ್ಲಡ್ಡಿಂಗ್. ರೋಡ್ ಕ್ಲೋಸ್ ಆಗಿದೆ, ಇದಕ್ಕಾಗಿ ಪ್ರವಾಹದ ಪರಿಣಾಮವಾಗಿ ಅದು ಕ್ಲೋಸ್ ಆಗಿದೆ. ಆದರೆ ಓವಿಂಗ್ ಟು ಬಂದರೆ ನೀವೇನು ಮಾಡಬೇಕು, ಇದನ್ನ ದಿಸ್ ಈಸ್ ಆಲ್ಸೋ ಕನ್ಸಿಡರ್ಡ್ ಆಸ್ ಸಿಂಪಲ್ ಸೆಂಟೆನ್ಸ್, ಇದನ್ನು ಕೂಡ ಸಿಂಪಲ್ ಸೆಂಟೆನ್ಸ್ ಅನ್ನ ಟ್ರೀಟ್ ಮಾಡಬೇಕು. ಇನ್ನೊಂದಿದೆ, ದ ರೋಡ್ ವಾಸ್ ಡ್ಯೂ ಟು ದ ಇಫೆಕ್ಟ್ ಆಫ್ ದ ಲೋಕಲ್ ಸಿಟಿಜನ್ಸ್ ಹೂ ವೋಟೆಡ್ ಟು ರೇಸ್ ಟ್ಯಾಕ್ಸಸ್ ಫಾರ್ ಇಟ್ಸ್ ಕನ್ಸ್ಟ್ರಕ್ಷನ್. ಇಲ್ಲಿ ನೋಡಿ, ದ ರೋಡ್ ವಾಸ್ ಡ್ಯೂ ಟು ದ ಎಫರ್ಟ್ಸ್ ಆಫ್ ಲೋಕಲ್ ಸಿಟಿಜನ್ಸ್. ಇದೇನು, ಇಲ್ಲಿ ಕೂಡ ಒಂದು ಕ್ಲಾಸ್ ಯೂಸ್ ಮಾಡಿದ್ದೇವೆ, ಸಬಾರ್ಡಿನೇಟ್ ಕ್ಲಾಸ್ ಬಂದಿದೆ ಇಲ್ಲಿ. ಇದೆಯಲ್ಲ, ದ ರೋಡ್ ವಾಸ್ ಡ್ಯೂ ಟು ದ ಎಫರ್ಟ್ಸ್ ಆಫ್ ಲೋಕಲ್ ಸಿಟಿಜನ್ಸ್, ಇದು ಕೂಡ ಸಿಂಪಲ್ ಸೆಂಟೆನ್ಸ್ ಆಗಿ ಪರಿಣಾಮ ಆಗುತ್ತೆ. ಇಲ್ಲಿ ಒಂದು ಕ್ಲಾಸ್ ಕೂಡ ಇದರಲ್ಲಿ ಬಂದಿದೆ, ನಡುವೆ ಇದೆ ಇದರಲ್ಲಿ. ಓಕೆ, ಹೀಸ್ ಆಕ್ಸಿಡೆಂಟ್ ವಾಸ್ ಡ್ಯೂ ಟು ಎಕ್ಸೆಸ್ ಆಲ್ಕೋಹಾಲ್ ಕನ್ಸಂಪ್ಷನ್ ಅಂತಿದೆ. ಇಲ್ಲಿ ಒಂದು ಸೆಂಟೆನ್ಸ್ ಇದೆ ನೋಡಿ, ಇಲ್ಲಿ ಕೂಡ ಡ್ಯೂ ಟು ಯೂಸ್ ಮಾಡಿದರೆ ಇದು ಕೂಡ ಸಿಂಪಲ್ ಸೆಂಟೆನ್ಸ್ ಆಗುತ್ತೆ. ಹಾಗೆ ಹೀಸ್ ಆಕ್ಸಿಡೆಂಟ್ ಆಕರ್ಡ್ ಓವಿಂಗ್ ಟು ದ ಫ್ಯಾಕ್ಟ್ ದ್ಯಾಟ್ ಹಿ ವಾಸ್ ಟಾಕಿಂಗ್ ಆನ್ ಹಿಸ್ ಸೆಲ್ ಫೋನ್ ಅಂತ ಹಾಕಿದ್ರೆ ಆಕ್ಸಿಡೆಂಟ್ ಆಗಿದೆ, ಇಲ್ಲಿ ಓವಿಂಗ್ ಟು ಯೂಸ್ ಮಾಡಿದರೆ ಇಟ್ ಈಸ್ ಆಲ್ಸೋ ಕನ್ಸಿಡರ್ಡ್ ಸಿಂಪಲ್ ಸೆಂಟೆನ್ಸ್. ಈಗ ನೆಕ್ಸ್ಟ್ ಮುಖ್ಯವಾಗಿರ್ತಕ್ಕಂಥದ್ದು 2ನೇ ಟೈಪ್ ಆಫ್ ಸೆಂಟೆನ್ಸ್, ಕಂಪೌಂಡ್ ಸೆಂಟೆನ್ಸ್. ಇಲ್ಲಿವರೆಗೆ ನಾವು ಸಿಂಪಲ್ ಸೆಂಟೆನ್ಸ್ ಅನ್ನು ಡಿಸ್ಕಸ್ ಮಾಡಿದ್ದೇವೆ. ನೀವು ಅರ್ಥವಾಗಿದೆ ಅಂತ ಅಂದ್ಕೊಂಡಿರ್ತೀನಿ. ಅರ್ಥವಾಗಿಲ್ಲ ಅಂದರೆ ನೀವು ಫೋನ್ ಮಾಡಿ ಕೇಳ್ಬೋದು. ಎಸ್, ನೋಡಿ, ಕಂಪೌಂಡ್ ಸೆಂಟೆನ್ಸ್ ಅಂದರೆ ಏನು? ಎ ಕಂಪೌಂಡ್ ಸೆಂಟೆನ್ಸ್ ಹ್ಯಾಸ್ ಅಟ್ ಲೀಸ್ಟ್ 2 independent clauses or main clauses or equivalent clauses that have related ideas. ಆ 2 ಇಂಡಿಪೆಂಡೆಂಟ್ ಕ್ಲಾಸ್ ಮತ್ತು ಈಕ್ವಲ್ ಕ್ಲಾಸ್ ಇರ್ತದಲ್ಲ,
ಅವೆರಡು ರಿಲೇಟೆಡ್ ಐಡಿಯಾಸ್ಗಳನ್ನು ಹೊಂದಿರ್ತವೆ. ಅಟ್ಲೀಸ್ಟ್ ಅಲ್ಲಿ ಏನಿರ್ತದೆ ಕಂಪೌಂಡ್ ಸೆಂಟೆನ್ಸ್ ಅಲ್ಲಿ ಎರಡು ಇಂಡಿಪೆಂಡೆಂಟ್ ಕ್ಲಾಸ್ಗಳು ಇರ್ತವೆ, ಎರಡು ಈಕ್ವಲ್ ಕ್ಲಾಸ್ಗಳು ಇರ್ತವೆ ಅಂತ. ಎರಡು ಕ್ಲಾಸ್ ಇರ್ತವೆ, ಅದು ಒಂದಿದ್ರೆ ಒಂದೇ ಇಂಡಿಪೆಂಡೆಂಟ್ ಕ್ಲಾಸ್ ಇದ್ರೆ ಮತ್ತೆ ಅದು ಸಿಂಪಲ್ ಆಗುತ್ತೆ, ಅಗೇನ್ ಇಟ್ ಬಿಕಮ್ ಸಿಂಪಲ್. ಸೊ ಇಫ್ ದ ನೇಚರ್ ಆಫ್ ದಿಸ್ ಕಂಪೌಂಡ್ ಸೆಂಟೆನ್ಸ್ ಇಟ್ ಹ್ಯಾಸ್ ಟು ಇಂಡಿಪೆಂಡೆಂಟ್ ಕ್ಲಾಸಸ್, ಎರಡು ಇಂಡಿಪೆಂಡೆಂಟ್ ಕ್ಲಾಸ್ಗಳು ಇದರಲ್ಲಿರ್ತವೆ. ನೋಡಿ, ದಿ ಇಂಡಿಪೆಂಡೆಂಟ್ ಕ್ಲಾಸಸ್ ಕ್ಯಾನ್ ಬಿ ಜಾಯಿಂಡ್ ಬೈ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್. ಈ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಅನ್ನಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇಲ್ಲಿ ನಾವು ಕಂಪೌಂಡ್ ಸೆಂಟೆನ್ಸ್ ಅಲ್ಲಿ ಬಳಸುವಂಥ ಕಂಜಂಕ್ಷನ್ ಯಾವುದು ಅಂತಂದ್ರೆ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್. ನೋಡಿ, ಕಂಜಂಕ್ಷನ್ಸ್ಗಳನ್ನ ನಾವು ಎರಡು ಭಾಗಗಳನ್ನಾಗಿ ಡಿವೈಡ್ ಮಾಡ್ತೇವೆ, ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಮತ್ತು ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಅಂತ ಹೇಳ್ತೇವೆ. ಆದರೆ ಕಂಪೌಂಡ್ ಸೆಂಟೆನ್ಸ್ ಅಲ್ಲಿ ನಾವು ಯಾವ ಕಂಜಂಕ್ಷನ್ಸ್ಗಳನ್ನು ಬಳಸ್ತೇವೆ ಅಂದರೆ ವಿ ಹ್ಯಾವ್ ಟು ಯೂಸ್ ಓನ್ಲಿ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಇನ್ ಕಂಪೌಂಡ್ ಸೆಂಟೆನ್ಸ್. ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಏನಾದರೂ ಸೆಂಟೆನ್ಸ್ ಅಲ್ಲಿ ಬಂದಿದ್ರೆ ಯು ಹ್ಯಾವ್ ಟು ಕನ್ಫರ್ಮ್ ದ್ಯಾಟ್ ಇಟ್ ಈಸ್ ಕಂಪೌಂಡ್ ಸೆಂಟೆನ್ಸ್. ಆ ಸೆಂಟೆನ್ಸ್ ಕೊಟ್ಟಿರ್ತಕ್ಕಂಥ ಎಕ್ಸಾಂಪಲ್ಗಳಲ್ಲಿ ನಿಮ್ಮ ಪರೀಕ್ಷೆಗಳಲ್ಲಿ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಏನಾದರೂ ಬಂದಿದ್ರೆ ಅದು ಕಂಪೌಂಡ್ ಸೆಂಟೆನ್ಸ್ ಅಂತ ನೀವು ಈಸಿಯಾಗಿ ಐಡೆಂಟಿಫೈ ಮಾಡಬೇಕು. ಏಕೆಂದರೆ ಕಂಪೌಂಡ್ ಅಲ್ಲಿ ಕೇವಲ ನಾವು ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಅನ್ನ ಬಳಸ್ತೇವೆ. ಹಾಗಾದ್ರೆ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಯಾವ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಇದ್ದಾವೆ ನೋಡಿ. ಇಲ್ಲಿ ಫಾರ್, ಆ್ಯಂಡ್, ನಾರ್, ಬಟ್, ಆರ್, ಎಟ್, ಸೊ ಇವೆಲ್ಲವುಗಳನ್ನು ನಾವು ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಅಂತ ಕರಿತೇವೆ. ಇವೆಲ್ಲ ಸೇರಿ ನಾವು ಒಂದು ಎಕ್ರಾನಿಮ್ ಅನ್ನ ಕೊಟ್ಟಿದ್ದಾರೆ ಗ್ರಾಮರಿಯನ್. ಏನಂತ? ದೇ ಆರ್ ನೋನ್ ಆಸ್ ಫ್ಯಾನ್ ಬಾಯ್ಸ್. ಫ್ಯಾನ್ ಬಾಯ್ಸ್ ಯಾಕೆ ಫ್ಯಾನ್ ಬಾಯ್ಸ್ ಅಂತ ಎಕ್ರಾನಿಮ್ ನಿಮ್ಗೆ ಹೇಳ್ತಾ ಇದ್ದಾನೆ? ಇಟ್ ಇಸ್ ವೆರಿ ಈಸಿ ಟ್ರಿಕ್ ಟು ಕೀಪ್ ಇನ್ ಯುವರ್ ಮೈಂಡ್. ನೆನಪಿಡ್ಲಿಕ್ಕೆ ಬಹಳ ಸರಳವಾಗಿರುತ್ತೆ. ಫ್ಯಾನ್ ಬಾಯ್ಸ್ ಅಂತಂದ್ರೆ ಫ್ಯಾನ್ ಬಾಯ್ಸ್ ಆರ್ ಯೂಸ್ಡ್ ಇನ್ ಕಂಪೌಂಡ್ ಸೆಂಟೆನ್ಸ್. ಆಲ್ ಫ್ಯಾನ್ ಬಾಯ್ಸ್ ಕಂಜಂಕ್ಷನ್ಸ್ ಆರ್ ಟ್ರೀಟೆಡ್ ಆಸ್ coordinating conjunctions. So coordinating conjunctions are used in compound sentence. So ನೋಡಿ, we use coordinating conjunctions in compound sentence. ನಾನು ಈಗಾಗಲೇ ಹೇಳಿದ್ದೇನೆ ಕಂಪೌಂಡ್ ಸೆಂಟೆನ್ಸ್ ಅಲ್ಲಿ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಅನ್ನ ಬಳಸ್ತೇವೆ. ಬನ್ನಿ ನೋಡೋಣ ಎಕ್ಸಾಂಪಲ್ಸ್ಗಳನ್ನ. ನೋಡಿ, ಇಲ್ಲಿ ಅದಕ್ಕಿಂತ ಮುಂಚೆ ಇಲ್ಲಿ ಫ್ಯಾನ್ ಬಾಯ್ಸ್ ಅಂತ ಒಂದು ಎಕ್ರಾನಿಮ್ ಏನಿದೆ, ಎಫ್ ಅನ್ನು ನೋಡಿ. ಇಲ್ಲಿ ಎಫ್ ಅಂದ್ರೆ ಫಾರ್, ಇಲ್ಲಿ ಎ ಅಂತಂದ್ರೆ ಇಲ್ಲಿ ಆ್ಯಂಡ್ ಇದೆ, ಎನ್ ಅಂದ್ರೆ ನಾರ್, ಬಿ ಅಂತಂದ್ರೆ ಬಟ್, ಆರ್ ಅಂತಂದ್ರೆ ಓ ಅಂತಂದ್ರೆ ಆರ್, ವೈ ಅಂತಂದ್ರೆ ಇಲ್ಲಿ ಎಟ್ ಇದೆ, ಎಸ್ ಸ್ಟ್ಯಾಂಡ್ಸ್ ಫಾರ್ ಸೊ. ಎಟ್ ಅಂದ್ರೆ ಎಸ್ ಅಂತಂದ್ರೆ ಸೊ ಅಂತ ನಾವು ಹೇಳ್ತೀವಿ. ಇವು ಎಲ್ಲ ಫ್ಯಾನ್ ಬಾಯ್ಸ್ ಅಂತಕ್ಕಂಥ ಈ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಅನ್ನ ಒಂದು ಎಕ್ರಾನಿಮ್ ಆಗಿ ನೆನಪಿಡ್ಲಿಕ್ಕೆ ಗ್ರಾಮರಿಯನ್ ಮಾಡಿರ್ತಕ್ಕಂಥದ್ದು. ಇವನ್ನೆಲ್ಲ ನೆನಪಿಡ್ಬೇಕು ನಾವು. ಇಲ್ಲಿ ನೋಡಿ, ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಗಳನ್ನ ಹೇಗೆ ಬಳಸ್ತೀವಿ ಅನ್ನೋದನ್ನ ಬಲಿ ಶಾರ್ಟ್ ಆಗಿ ಕೆಲವು ಎಕ್ಸಾಂಪಲ್ಸ್ ಕೊಡ್ತೀವಿ. ಇಲ್ಲಿ ಫಾರ್, ಫಸ್ಟ್ ಫಾರ್ ಈಸ್ ಯೂಸ್ ಟು ಎಕ್ಸ್ಪ್ಲೇನ್ ದ ಕಾಸ್. ಫಾರ್ ಅನ್ನೋ ಕಾಸ್ ಅನ್ನ, ಕಾರಣವನ್ನ ವಿವರಣೆ ಮಾಡಲಿಕ್ಕೆ ಬಳಸ್ತೀವಿ. ಒಂದು ಎರಡು ಎಕ್ಸಾಂಪಲ್, ಹಿ ವಾಂಟ್ಸ್ ಟು ಮೀಟ್ ಹರ್ ಅಗೇನ್ ಫಾರ್ ಸಿ ಈಸ್ ಎ ಗುಡ್ ಅಡ್ಮಿನಿಸ್ಟ್ರೇಟರ್. ಗುಡ್ ಅಡ್ಮಿನಿಸ್ಟ್ರೇಟರ್ ಇದ್ದಾಳಂತ ಅವಳನ್ನ ಭೇಟಿ ಆಗ್ಲಿಕ್ಕೆ ಅವನು ಇಷ್ಟಪಡ್ತಾ ಇದ್ದಾನೆ. ಕಾರಣವನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನೋಡಿ, ಎರಡನೇದು, I want to solve this type of example for it is very interesting. ಆ ಥರದ ಎಕ್ಸಾಂಪಲ್ಸ್ಗಳನ್ನು ಉದಾಹರಣೆಗಳನ್ನ ಸಾಲ್ವ್ ಮಾಡಲಿಕ್ಕೆ ಅವನು ಇಷ್ಟಪಡ್ತಾನೆ, ಯಾಕಂದ್ರೆ ಅವು ತುಂಬಾ ಆಸಕ್ತಿದಾಯಕವಾಗಿದ್ದಾವೆ. ಇಲ್ಲಿ ಕಾರಣವನ್ನು ಎಕ್ಸ್ಪ್ಲೇನ್ ಮಾಡಿದೆ. ನೋಡಿ, ಎರಡನೇದು ಆ್ಯಂಡ್ ಅನ್ನ ಎಲ್ಲಿ ಬಳಸ್ತೀವಿ ಅಂತಂದ್ರೆ ವಿ ಯೂಸ್ ಆ್ಯಂಡ್ ಫಾರ್ ದ ಮೀನಿಂಗ್ ಆಫ್ ಇನ್ ಅಡಿಷನ್ ಟು, ಅದರ ಜೊತೆಗೆ, ಅದರೊಂದಿಗೆ, ಅದರೊಟ್ಟಿಗೆ ಅಂತಕ್ಕಂಥದ್ದು, ಅದು ಅಲ್ಲದೆ ಅನ್ನುವಂಥ ಅರ್ಥದಲ್ಲಿ ಈ ಆ್ಯಂಡ್ ಅಂತಕ್ಕಂಥ ಕಂಜಂಕ್ಷನ್ ಅನ್ನು, ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಬಳಸ್ತೇವೆ. ನೋಡಿ, ಎಕ್ಸಾಂಪಲ್, ವಿ ವಿಸಿಟೆಡ್ ದ ಮ್ಯೂಸಿಯಂ ಆ್ಯಂಡ್ ಆರ್ಟ್ ಗ್ಯಾಲರಿ ಆನ್ ದ ಸೇಮ್ ಡೇ. ಅದೇ ದಿವಸ ಇಲ್ಲಿ ಮ್ಯೂಸಿಯಂ ಜೊತೆಗೆ ಅವ್ರು ಏನು ವಿಸಿಟ್ ಮಾಡಿದ್ದಾರೆ, ಆರ್ಟ್ ಗ್ಯಾಲರಿಯನ್ನು ಕೂಡ ಅವರು ನೋಡಿದ್ದಾರೆ, ಆರ್ಟ್ ಗ್ಯಾಲರಿಗೂ ಭೇಟಿ ಕೊಟ್ಟಿದ್ದಾರೆ ಅಂತ ಅರ್ಥ. ನೋಡಿ, ದ ಪ್ಲೇಯರ್ಸ್ ಪ್ಲೇಡ್ ಫುಟ್ಬಾಲ್ ಆ್ಯಂಡ್ ಟೆನಿಸ್. ಎರಡು ಆಟಗಳನ್ನು, ಫುಟ್ಬಾಲ್ ಜೊತೆಗೆ ಟೆನಿಸ್ ಅನ್ನು ಕೂಡ ಅವರು ಆಡಿದ್ದಾರೆ ಅಂತ. ಹೀಗೆ ಇನ್ನೊಂದು ನಾರ್, ವಿ ಯೂಸ್ ನಾರ್ ಟು ಎಕ್ಸ್ಪ್ಲೇನ್ ದ ನೆಗೆಟಿವ್ ಐಡಿಯಾ ವಿತ್ ನಾನ್ ಕಾಂಟ್ರಾಸ್ಟ್ ಜೊತೆಗೆ ನಾವು ನೆಗೆಟಿವ್ ಐಡಿಯಾ ಇದ್ರೆ ಅದರಲ್ಲಿ ನಾರ್ ಅಂತಕ್ಕಂಥ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಬಳಸ್ತೇವೆ. ನೋಡಿ, ಎಕ್ಸಾಂಪಲ್ ಇದೆ, ಹಿ ಡಸ್ ನಾಟ್ ಫೈಟ್ ನಾರ್ ಡಸ್ ಹಿ ಕ್ವಾರಲ್. ಅವನು ಹೋರಾಟ ಮಾಡಲ್ಲ ಮತ್ತು ಯಾರ ಜೊತೆಗೆ ಜಗಳ ಮಾಡೋದಿಲ್ಲ, ಕ್ವಾರಲ್ ಅಂತ. ನೋಡಿ, ಸಿ ಡಸ್ ನಾಟ್ ಡ್ರಾ ಎ ಪಿಕ್ಚರ್ ನಾರ್ ಡಸ್ ಸಿ ರೈಟ್ ಎ ಆರ್ಟಿಕಲ್. ಅವಳು ಪಿಕ್ಚರ್ ತೆಗೆಯಲ್ಲ, ಯಾವುದೇ ಲೇಖನನ ಬರೆದಿಲ್ಲ ಅಂತ. But we use but to connect two things which are not in agreement. ಎರಡಕ್ಕೆರಡು ಅವು ಅಗ್ರಿಮೆಂಟ್ ಆಗಿರೋದಿಲ್ಲ, ಅಪೋಸಿಟ್ ಆಗಿರ್ತವೆ.
ಕಾಂಟ್ರಾಸ್ಟ್ ಇರ್ತಕ್ಕಂಥ ಎರಡು ಐಡಿಯಾಗಳನ್ನು ಸೇರಿಸಲಿಕ್ಕೆ ನಾವೇನು ಮಾಡ್ತೀವಿ ಈ ಬಟ್ ಅಂತಕ್ಕಂಥ ಕೋಆರ್ಡಿನೇಟಿವ್ ಕಂಜಂಕ್ಷನ್ನ ಬಳತೀವಿ. ಕೆಲವು ಎಕ್ಸಾಂಪಲ್ಸ್ ಇದೆ ನೋಡಿ ಇಲ್ಲಿ. ಹಿ ಈಸ್ ವೆರಿ ರ್ಯೂಡ್ ಬಟ್ ಹಿ ಈಸ್ ವೆರಿ ಮಾಡೆಸ್ಟ್. ಇವ ರೂಡ್ ಅಂತ ಇದ್ದಾನೆ, ಆದರೂ ಕೂಡ ಅವನು ಬಹಳಷ್ಟು ಮಾಡೆಸ್ಟ್ ಇದ್ದಾನೆ. ಮಾಡೆಸ್ಟ್ ಅಂತಂದರೆ ಹಂಬಲ್ ಅಂತ, ಮುಗ್ಧ ಅಂತ. ನೋಡಿ, ಇಟ್ ಈಸ್ ಸ್ಮಾಲ್ ಬಟ್ ವೆರಿ ಯೂಸ್ಫುಲ್ ಕೋಟ್. ಇದು ತುಂಬ ಚಿಕ್ಕದಾಗಿದ್ದರೂ ಕೂಡ ಅದು ಉಪಯೋಗವಾಗಿದೆ ಅಂತ. ದ ರೋಸ್ ಈಸ್ ಬ್ಲ್ಯಾಕ್ ಇನ್ ಕಲರ್ ಬಟ್ ವೆರಿ ಅಟ್ರಾಕ್ಟಿವ್. ಇದು ಬ್ಲ್ಯಾಕ್ ಆಗಿದ್ದರೂ ಕೂಡ ಅದು ಏನಾಗಿದೆ, ತುಂಬ ಆಕರ್ಷಣೀಯವಾಗಿದೆ ಅನ್ನುವಂಥದ್ದು. ಇನ್ನೂ ಕೆಲವು ಎಕ್ಸಾಂಪಲ್ ನೋಡೋಣ. ಆರ್ ಅಂತಕ್ಕಂಥ ಕೋಆರ್ಡಿನೇಷನ್ ಎಲ್ಲಿ ಬಳಸ್ತೇವೆ? ವಿ ಯೂಸ್ ಆರ್ ಟು ಶೋ ಎ ಚಾಯ್ಸ್ ಬಿಟ್ವೀನ್ ಟೂ ಥಿಂಗ್ಸ್. ಎರಡು ವಸ್ತುಗಳ ನಡುವೆ ಆಯ್ಕೆ ಮಾಡುವಾಗ, ಆ ರೀತಿ ಹೇಳುವಾಗ ನಾವು ಆರ್, ಓವರ್ ಆರ್ ಅಂತ ಕಂಜಂಕ್ಷನ್ ಬಳಸ್ತೇವೆ. ನೋಡಿ, ವಿಚ್ ಕಾರ್ ಡಿಡ್ ಯು ಚೂಸ್? ವೈಟ್ ಆರ್ ಎಲ್ಲೋ? ನೀವು ಯಾವ ಕಾರ್ ಬೇಕು ನಿನಗೆ? ಯಾವ ಕಾರ್ ಆಯ್ಕೆ ಮಾಡಿದೆ? ವೈಟಾ ಅಥವಾ ಯೆಲ್ಲೋನಾ ಅಂತ. ಯು ಕ್ಯಾನ್ ಪರ್ಚೇಸ್ ಅ ಹ್ಯಾಂಡ್ ಬ್ಯಾಗ್ ಆರ್ ಎ ಪರ್ಸ್. ಇಲ್ಲಿ ಹ್ಯಾಂಡ್ ಬ್ಯಾಗ್ ಮತ್ತು ಪರ್ಸ್ ನಡುವೆ ಚಾಯ್ಸ್ ಇದೆ. ಇಲ್ಲಿ ವೈಟ್ ಮತ್ತು ಯೆಲ್ಲೋ ಕಾರ್ ನಡುವೆ ಚಾಯ್ಸ್ ಇದೆ. ನೆಕ್ಸ್ಟ್, ಎಟ್ ವಿ ಯೂಸ್ ಎಟ್ ಟು ಟೆಲ್ ದ ಅಪೋಸಿಟ್ ವಿತ್ ಸಮಥಿಂಗ್. ನೋಡಿ, ಹಿ ಸ್ಟಡಿಡ್ ವೆರಿ ವೆಲ್ ಎಟ್ ಹಿ ಡಿಡ್ ನಾಟ್ ಸ್ಕೋರ್ ಮೋರ್. ಭಾಳ ತುಂಬ ಚೆನ್ನಾಗಿ ಮಾಡಿದ್ದಾನೆ ಅಭ್ಯಾಸ, ಆದರೆ ಸ್ಕೋರ್ ಆಗಲಿಲ್ಲ, ಹೆಚ್ಚು ಮಾರ್ಕ್ಸ್ ತಗೊಳ್ಳಿಲ್ಲ ಅಂತ. ಸ್ವಲ್ಪ ಅಪೋಸಿಟ್ ಇದ್ದಾಗಲೇ ಇದನ್ನ ಎಟ್ಟನ್ನು ಯೂಸ್ ಮಾಡ್ತೇವೆ. ಇನ್ನು ಕೊನೆಯದಾಗಿರ್ತಕ್ಕಂಥ ಈ ಕೋಆರ್ಡಿನೇಟಿವ್ ಕಂಜಂಕ್ಷನ್ ಅಂದರೆ ಸೊ, ಬಹಳಷ್ಟು ಹೆಚ್ಚು ಬಳಸ್ತಕ್ಕಂಥ ಇದು ಕಂಜಂಕ್ಷನ್ ಆಗಿದೆ. ವಿ ಯೂಸ್ ಸೊ ಟು ಎಕ್ಸ್ಪ್ಲೇನ್ ಎ ರಿಸಲ್ಟ್ ಆಫ್ ದ ಪ್ರೀವಿಯಸ್ ಸೆಂಟೆನ್ಸ್ ಅಂತ. ನೋಡಿ, ಹೀಸ್ ಬ್ರದರ್ ಈಸ್ ಫಾಂಡ್ ಆಫ್ ದಿಸ್ ಸಾಂಗ್ ಸೊ ಹಿ ಡೌನ್ಲೋಡೆಡ್ ಇಟ್ ಅಂತ. ಇಲ್ಲಿ ಸೊ, ಅದು ಇಷ್ಟ ಆಗಿರೋದ್ರಿಂದ ಅದನ್ನು ಅವನು ಡೌನ್ಲೋಡ್ ಮಾಡಿದ್ದಾನೆ. ಈ ರೀತಿ ನಾವು ಈ ಕೋಆರ್ಡಿನೇಟಿವ್ ಕಂಜಂಕ್ಷನ್ ಅನ್ನು ಬಳಸ್ತೇವೆ. ನಿಮಗೆ ಇನ್ನೊಂದು ಸಾರಿ ರಿಪೀಟ್ ಮಾಡ್ತಾ ಇದ್ದೇನೆ. ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಆರ್ ಯೂಸ್ಡ್ ಓನ್ಲಿ ಇನ್ ಕಂಪೌಂಡ್ ಸೆಂಟೆನ್ಸ್. ಇಫ್ ದೇರ್ ಇಸ್ ಎ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಇನ್ ದ ಗಿವನ್ ಸೆಂಟೆನ್ಸ್, ಯು ಹ್ಯಾವ್ ಟು ಕನ್ಫರ್ಮ್ ದಟ್ ಇಟ್ ಈಸ್ ಕಂಪೌಂಡ್ ಸೆಂಟೆನ್ಸ್. ಇನ್ನೊಂದು ಮುಖ್ಯವಾದ ವಿಷಯ ತಮಗೆ ಗೊತ್ತಿರಬೇಕು, ಈ ಒಂದು ಐಡಿಯಾ ಕೂಡ ನೋಡಿ. ದ ಫಾಲೋವಿಂಗ್ ಕಂಜಂಕ್ಷನ್ಸ್ ಆರ್ ಆಲ್ಸೋ ಯೂಸ್ಡ್ ಇನ್ ಕಂಪೌಂಡ್ ಸೆಂಟೆನ್ಸ್. ಇವೆಲ್ಲ ಇವು ಪ್ರೇಸ್ ಕಂಜಂಕ್ಷನ್ ಇದಾವಲ್ಲ, ಇವನು ಕೂಡ ನಾವು ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಅಂತ ಟ್ರೀಟ್ ಮಾಡ್ತೇವೆ ಮತ್ತು ಇವುಗಳನ್ನು ಕೂಡ ಕಂಪೌಂಡ್ ಸೆಂಟೆನ್ಸ್ ಅಲ್ಲಿ ಬಳಸ್ತೇವೆ. ಇವು ಏನಾದರೂ ಈ ರೀತಿ ಸ್ಟ್ರಕ್ಚರ್ ಅನ್ನು ಯೂಸ್ ಮಾಡಿ ಸೆಂಟೆನ್ಸ್ ಇದ್ರೆ ಅವುಗಳನ್ನು ನಾವು ಕೂಡ ಕಂಪೌಂಡ್ ಸೆಂಟೆನ್ಸ್ ಟ್ರೀಟ್ ಮಾಡಬೇಕು. ನೋಡಿ, ನಾಟ್ ಓನ್ಲಿ ಬಟ್ ಆಲ್ಸೋ, ನೀದರ್, ನಾರ್, ಐದರ್, ಆರ್. ನೋಡಿ, ಆಸ್ ವೆಲ್ ಆಸ್, ಬೋತ್ ಆ್ಯಂಡ್, ಆಸ್ ಸೂನ್ ಆಸ್, ನೋ ಸೂನರ್ ದೆನ್. ಈ ಸ್ಟ್ರಕ್ಚರ್ಗಳನ್ನು ಕೂಡ ನಾವು ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಟ್ರೀಟ್ ಮಾಡ್ತೇವೆ. ಇವು ಏನಾದರೂ ಬಂದೆ ಅವುಗಳನ್ನು ಕಂಪೌಂಡ್ ಸೆಂಟೆನ್ಸ್ ಅಂತ ನೀವು ಟ್ರೀಟ್ ಮಾಡಬೇಕು. ಓಕೆ, ಈಗ ಕೊನೆಯ ಸೆಂಟೆನ್ಸು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂತಂದ್ರೆ ಏನು? ವಾಟ್ ಈಸ್ ದ ನೇಚರ್ ಆಫ್ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಆರ್ ವಾಟ್ ಇಸ್ ದ ಸ್ಟ್ರಕ್ಚರ್, ಹೌ ದಿಸ್ ಈಸ್ ಫಾರ್ಮ್ಡ್, ಹೌ ಇಟ್ ಈಸ್ ಸ್ಟ್ರಕ್ಚರ್ಡ್, ಇದರ ಪ್ಯಾಟರ್ನ್ ಏನಾಗಿರುತ್ತೆ, ಹೇಗೆ ರಚನೆ ಆಗಿರುತ್ತೆ, ಇದರ ಸ್ವರೂಪ ಏನೋದನ್ನು ನೋಡೋಣ. ನೋಡಿ, ಎ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಈಸ್ ಎ ಸೆಂಟೆನ್ಸ್ ದ್ಯಾಟ್ ಕಂಟೈನ್ಸ್ ಒನ್ ಇಂಡಿಪೆಂಡೆಂಟ್ ಕ್ಲಾಸ್, least one dependent class. ಕಾಂಪ್ಲೆಕ್ಸ್ ಸೆಂಟೆನ್ಸ್ ಏನಂದ್ರೆ ಇದರಲ್ಲಿ ಒಂದು ಮೇನ್ ಕ್ಲಾಸ್ ಇರುತ್ತೆ, ಒಂದೇ ಒಂದು ಮೇನ್ ಕ್ಲಾಸ್ ಇರುತ್ತೆ, ಅಥವಾ ಪ್ರಿನ್ಸಿಪಲ್ ಕ್ಲಾಸ್ ಇರುತ್ತೆ, ಅಥವಾ ಇಂಡಿಪೆಂಡೆಂಟ್ ಕ್ಲಾಸ್ ಇರುತ್ತೆ, ಅಥವಾ ಕೋಆರ್ಡಿನೇಟಿಂಗ್ ಕ್ಲಾಸ್ ಇರುತ್ತೆ. ಕೋಆರ್ಡಿನೇಟಿಂಗ್, ಮೇನ್ ಕ್ಲಾಸ್, ಪ್ರಿನ್ಸಿಪಲ್ ಕ್ಲಾಸ್, ಇಂಡಿಪೆಂಡೆಂಟ್ ಕ್ಲಾಸ್ ಅಂದ್ರೆ ಎರಡು ಅಲ್ಲ, ನಾಲ್ಕು ಹೆಸರು ಒಂದೇ. ಈ ಕಾಂಪ್ಲೆಕ್ಸ್ ಅಲ್ಲಿ ಒಂದು ಇಂಡಿಪೆಂಡೆಂಟ್ ಕ್ಲಾಸ್ ಇರುತ್ತೆ, ಅಟ್ ಲೀಸ್ಟ್ ಒಂದು ಡಿಪೆಂಡೆಂಟ್ ಕ್ಲಾಸ್ ಇರುತ್ತೆ, ಅಥವಾ ಒಂದೇ ಡಿಪೆಂಡೆಂಟ್ ಕ್ಲಾಸ್ ಇರಬಹುದು, ಅಥವಾ ಒಂದಕ್ಕಿಂತ ಹೆಚ್ಚು ಡಿಪೆಂಡೆಂಟ್ ಕ್ಲಾಸ್ಗಳು ಕೂಡ ಇಲ್ಲಿ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಲ್ಲಿ ಇರಬಹುದು. ನೋಡು, ಒಂದು ಮೇನ್ ಕ್ಲಾಸ್ ಇರುತ್ತೆ, ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಡಿಪೆಂಡೆಂಟ್ ಕ್ಲಾಸ್ಗಳು ಅಥವಾ ಸಬ್ಆರ್ಡಿನೇಟಿಂಗ್ ಕ್ಲಾಸ್ಗಳು ಈ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಲ್ಲಿ ಇರ್ತವೆ. ಕಾಂಪ್ಲೆಕ್ಸ್ ಸೆಂಟೆನ್ಸ್ ಕಂಟೈನ್ಸ್ ಒನ್ ಮೇನ್ ಕ್ಲಾಸ್ ಆರ್ independent class and it has one dependent class, one or more dependent classes. ಒಂದಕ್ಕಿಂತ ಹೆಚ್ಚು ಇಲ್ಲಿ ಡಿಪೆಂಡೆಂಟ್ ಕ್ಲಾಸ್ ಕೂಡ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಲ್ಲಿ ಇರುತ್ತೆ. ನೋಡಲಿ, an independent class is a phrase that would make sense if it were a sentence on its own. ನೋಡಿ, ಇಂಡಿಪೆಂಡೆಂಟ್ ಕ್ಲಾಸ್ ಅಂದ್ರೆ ಏನು ನಾನು ಈಗಾಗಲೇ ನಿಮಗೆ ಹೇಳಿದ್ದೇನೆ. ಅದು ತನ್ನದೇ ಆಗಿರತಕ್ಕಂಥ ಸ್ವಂತ ಮೀನಿಂಗ್ ಅನ್ನು ಹೊಂದಿರುತ್ತದೆ, ತನ್ನ ಮೀನಿಂಗ್ ಅನ್ನು ತಾನೇ ಮಾಡ್ಕೊಳ್ತದೆ. ಆದರೆ ಎ ಡಿಪೆಂಡೆಂಟ್ ಕ್ಲಾಸ್ ವಿಲ್ ನಾಟ್ ಫಾರ್ಮ್ ಎ ಸೆಂಟೆನ್ಸ್ ಆನ್ ಇಟ್ಸ್ ಓನ್ ಅಂತಂದ್ರೆ ಅದು ಕಂಪ್ಲೀಟ್ ಸೆಂಟೆನ್ಸ್ ಆಗಿಲ್ದಿದ್ರೆ ಅಂತಂದ್ರೆ ಮೇನ್ ಕ್ಲಾಸ್ ಮೇಲೆ ಡಿಪೆಂಡ್ ಆಗಿರುತ್ತೆ.
ಮೇನ್ ಕ್ಲಾಸ್ ಮೇಲೆ ಡಿಪೆಂಡೆಂಟ್ ಕ್ಲಾಸು ಅವಲಂಬನೆ ಆಗಿರ್ತದೆ ಅದರ ಮೀನಿಂಗಿಗಾಗಿ. ಅದಕ್ಕೆ ಇದನ್ನು ಒಂದು ಸೆಂಟೆನ್ಸ್ ಅಂತ ನಾವು ಹೇಳೋದಿಲ್ಲ. ನೋಡಿ, when these two types of clauses appear in a sentence, we create a complex sentence or we treat it as a complex sentence. ಇವೆರಡು ಮೇನ್ ಕ್ಲಾಸ್ ಮತ್ತು ಸಬಾರ್ಡಿನೇಟಿಂಗ್ ಕ್ಲಾಸ್ ಯಾವಾಗ ಸೆಂಟೆನ್ಸ್ ಅಲ್ಲಿ ಬರ್ತವೆ ಅದನ್ನು ನಾವು ಏನಂತ ಕರಿತೀವಿ ಅಂತಂದ್ರೆ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂತ ಕರಿತೀವಿ. ಇಲ್ಲಿ ನೀವು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಕಂಪೌಂಡ್ ಸೆಂಟೆನ್ಸ್ ಅಲ್ಲಿ ಎರಡು ಇಂಡಿಪೆಂಡೆಂಟ್ ಕ್ಲಾಸ್ ಇರ್ತವೆ. ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಲ್ಲಿ ಒಂದು ಮೇನ್ ಕ್ಲಾಸ್ ಇರುತ್ತೆ, ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಇಂಡಿಪೆಂಡೆಂಟ್ ಕ್ಲಾಸ್ಗಳು ಅಥವಾ ಸಬ್-ಆರ್ಡಿನೇಟ್ ಕ್ಲಾಸ್ಗಳು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಲ್ಲಿ ಇರ್ತವೆ. ನೋಡಲಿ, ಇನ್ನೊಂದು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅನ್ನು ಹೇಗೆ ಐಡೆಂಟಿಫೈ ಮಾಡೋದು? ಒಂದೇ ಒಂದು ಇಂಡಿಪೆಂಡೆಂಟ್ ಕ್ಲಾಸ್ ಇರುತ್ತೆ, ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಡಿಪೆಂಡೆಂಟ್ ಕ್ಲಾಸ್ ಇರುತ್ತೆ. ಇದೊಂದು ಕ್ಲೀವ್. ಇನ್ನೊಂದು ಕ್ಲೀವ್ ಏನಂತಂದ್ರೆ, ವಿ ಹ್ಯಾವ್ ಟು ಯೂಸ್ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಇನ್ ಕಾಂಪ್ಲೆಕ್ಸ್ ಸೆಂಟೆನ್ಸ್. ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಲ್ಲಿ ನಾವು ಕೇವಲ ಏನಪ್ಪಾ ಅಂದ್ರೆ ಸಬಾರ್ಡಿನೇಟ್ ಕಂಜಂಕ್ಷನ್ ಅನ್ನ ಬಳಸ್ತೇವೆ. ಕಂಪೌಂಡ್ ಅಲ್ಲಿ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಬಳಸ್ತೇವೆ, ಕಾಂಪ್ಲೆಕ್ಸ್ ಅಲ್ಲಿ ನಾವು ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ ಗಳನ್ನು ಬಳಸ್ತೇವೆ. ಹಾಗಾದ್ರೆ ವಾಟ್ ಆರ್ ದ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಅಂದರೆ ಸಬಾರ್ಡಿನೇಟ್ ಕಂಜಂಕ್ಷನ್ಸ್ ಅಂದ್ರೆ ಯಾವ ನಾವು ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ ಅಂತ ಕರಿತೇವೆ ನೋಡೋಣ. ಈಗ ನೋಡಿ, subordinate, I have used some list, a list of conjunctions, subordinate conjunctions as, since, if, whether, unless, that, because, although, though, before, lest. ಇವುಗಳನ್ನೆಲ್ಲವನ್ನು ನಾವು ಏನಂತೀವಿ? ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ ಅಂತ ಟ್ರೀಟ್ ಮಾಡ್ತೇವೆ. ಈ ಕಂಜಂಕ್ಷನ್ ಏನಾದರೂ ನಿಮಗೆ ಸೆಂಟೆನ್ಸ್ ಅಲ್ಲಿ ಬಂದಿದ್ರೆ ನೀವೇನು ಕನ್ಫರ್ಮ್ ಮಾಡಬೇಕು? ಇದು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂತ ನೀವು ಟ್ರೀಟ್ ಮಾಡಬೇಕು, ಅದನ್ನ ಟಿಕ್ ಮಾಡಬೇಕು. ಅಂದ್ರೆ ನೀವು ಸಬಾರ್ಡಿನೇಟ್ ಕಂಜಂಕ್ಷನ್ ಅಂದ್ರೆ ಯಾವುವು ಮತ್ತು ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಯಾವುದು ಪಕ್ಕಾ ನಿಮಗೆ ನೆನಪಿರಬೇಕು. ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ನೋಡಿ, ಇಲ್ಲಿ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಕೆಲವು ಉದಾಹರಣೆಗಳಿದ್ದಾವೆ ನೋಡಿ. ಆಸ್ ಅಂತಕ್ಕಂಥ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ ಬಳಸಿ ಮಾಡಿದ್ದು. ಆಸ್ ಹಿ ವಾಸ್ ನಾಟ್ ದೇಯರ್ ಐ ಸ್ಪೋಕ್ ಟು ಹಿಸ್ ಸಿಸ್ಟರ್. ಇದು ಕಾಂಪ್ಲೆಕ್ಸ್ ಸೆಂಟೆನ್ಸ್, ಯಾಕಂದ್ರೆ ಇಲ್ಲಿ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ ಆಸ್ ಯೂಸ್ ಮಾಡಿದ್ದೇವೆ. ಇದು ಏನಾಗಿದೆ? ಇದು ಇಂಡಿಪೆಂಡೆಂಟ್ ಕ್ಲಾಸ್ ಇದೆ. ಐ ಸ್ಪೋಕ್ ಟು ಹಿಸ್ ಸಿಸ್ಟರ್ ಇಂಡಿಪೆಂಡೆಂಟ್ ಕ್ಲಾಸ್ ಇದು. ಇಲ್ಲಿ ಆಸ್ ಹಿ ವಾಸ್ ನಾಟ್ ದೇರ್ ಇದು ಏನಪ್ಪಾ ಅಂತಂದ್ರೆ ಡಿಪೆಂಡೆಂಟ್ ಕ್ಲಾಸ್ ಅಥವಾ ಸಬಾರ್ಡಿನೇಟಿಂಗ್ ಕ್ಲಾಸ್, ಯಾಕಂದ್ರೆ ಕಂಜಂಕ್ಷನ್ ಇಂದ ಪ್ರಾರಂಭ ಆಗಿದೆ. ಫಾರ್ ಇಟ್ಸ್ ಮೀನಿಂಗ್ ಇಟ್ ಡಿಪೆಂಡ್ಸ್ ಆನ್ ಮೇನ್ ಕ್ಲಾಸ್ ಅಂತ. ಇದರ ಅರ್ಥಕ್ಕಾಗಿ ಮೇನ್ ಕ್ಲಾಸ್ ಮೇಲೆ ಡಿಪೆಂಡ್ ಆಗಿದೆ ಅಂತ ನೋಡಿ. ಸಿನ್ಸ್ he did not come to the party, his gift was sent to him. ನೋಡಿ, ಮೊದಲನೇ ಕ್ಲಾಸ್ ಇದೆಯಲ್ಲ, ಸಿನ್ಸ್ he did not come to the party, ಇದು ಡಿಪೆಂಡೆಂಟ್ ಕ್ಲಾಸ್ ಅಥವಾ ಸಬಾರ್ಡಿನೇಟಿಂಗ್ ಕ್ಲಾಸ್. ಇದು his gift was sent to him ಇದೆಯಲ್ಲ, ಇದು ಮೇನ್ ಕ್ಲಾಸ್ ಅಥವಾ ಕೋಆರ್ಡಿನೇಟಿಂಗ್ ಕ್ಲಾಸ್. ಇಲ್ಲಿ ಕಂಜಂಕ್ಷನ್ ಸಿನ್ಸ್ ಅಂತಕ್ಕಂಥ ಕಂಜಂಕ್ಷನ್. ಸಿನ್ಸ್ ಅನ್ನೋದನ್ನು ನಾವು ಪ್ರಪೋಸಿಷನ್ ಕೂಡ ಆಗಿ ಬಳಸ್ತೇವೆ, ನೆನ್ಪಿಡ್ಲಿ ತಮಗೆ. ಇಫ್ ಯು ಇನ್ವೈಟ್ ಮೀ ಐ ವಿಲ್ ಕಮ್ ಟು ಯುವರ್ ಪಾರ್ಟಿ. ಇಲ್ಲಿ ನೋಡಿ, ಫಸ್ಟ್ ಇಫ್ ಯು ಇನ್ವೈಟ್ ಮೀ ಇದು ಡಿಪೆಂಡೆಂಟ್ ಕ್ಲಾಸ್ ಅಥವಾ ಸಬಾರ್ಡಿನೇಟಿಂಗ್ ಕ್ಲಾಸ್, ಯಾಕಂದ್ರೆ ಇದು ಕಂಜಂಕ್ಷನ್ ಇಫ್, ಸಬಾರ್ಡಿನೇಟ್ ಕಂಜಂಕ್ಷನ್ ಇಫ್ ಇಂದ ಪ್ರಾರಂಭ ಆಗಿದೆ. ನಾನು ಹೇಳಿದ್ದೇನೆ, ಇಫ್ ಇಂದ ಪ್ರಾರಂಭ ಆಗಿರತಕ್ಕಂಥ ಎಲ್ಲಾ ಕ್ಲಾಸ್ಗಳು ಅವುಗಳನ್ನು ಸಬಾರ್ಡಿನೇಟಿಂಗ್ ಕ್ಲಾಸ್ ಅಂತ ಕರಿತೀವಿ. ಇದು ಐ ವಿಲ್ ಕಮ್ ಟು ಯುವರ್ ಪಾರ್ಟಿ ಇದೆಯಲ್ಲ, ಇದು ಇಂಡಿಪೆಂಡೆಂಟ್ ಕ್ಲಾಸ್, ಮೇನ್ ಕ್ಲಾಸ್ ಅಂತ ಕರಿತೀವಿ. ಐ ಡೋಂಟ್ ನೋ ಇದೆಯಲ್ಲ, ಇದು ಈಗ ಇಲ್ಲಿ ನೋಡಿ ಮೇನ್ ಕ್ಲಾಸ್ ಬಿಗಿನಿಂಗ್ ಯೂಸ್ ಮಾಡಿದ್ದೀವಿ, ಅಥವಾ ಇಂಡಿಪೆಂಡೆಂಟ್ ಕ್ಲಾಸ್ ಮೊದಲು ಐ ಡೋಂಟ್ ನೋ ಇದೆಯಲ್ಲ, ಇದು ಇಂಡಿಪೆಂಡೆಂಟ್ ಕ್ಲಾಸ್. ಇಲ್ಲಿಂದ ವೆದರ್ ಈ ವಾಸ್ ಪ್ರೆಸೆಂಟ್ ಆರ್ ನಾಟ್ ಇದೆಯಲ್ಲ, ಇದು ವೆದರ್ ಅಂತಕ್ಕಂಥ ಸಬಾರ್ಡಿನೇಟ್ ಕಂಜಂಕ್ಷನ್ ಇಂದ ಪ್ರಾರಂಭ ಆಗಿದೆ. ಅದಕ್ಕೆ ನಾವು ಇದನ್ನ ಸಬಾರ್ಡಿನೇಟಿಂಗ್ ಕ್ಲಾಸ್ ಅಂತ ಇಲ್ಲಿ ನಾವು ಟ್ರೀಟ್ ಮಾಡ್ತೇವೆ. ನೆಕ್ಸ್ಟ್ ಎಕ್ಸಾಂಪಲ್ಸ್, ಅನ್ಲೆಸ್ ಯು ಟೆಲ್ ಮೀ ದ ಟ್ರುತ್ ಐ ವಿಲ್ ಪನಿಶ್ ಯು. ನೋಡ್ಲಿ, ಐ ವಿಲ್ ಪನಿಶ್ ಯು ಅನ್ನೋದು ಮೇನ್ ಕ್ಲಾಸ್ ಅಥವಾ ಕೋಆರ್ಡಿನೇಟಿಂಗ್ ಕ್ಲಾಸ್. ಇದು ಅನ್ಲೆಸ್ ಯು ಟೆಲ್ ಮಿ ದ ಟ್ರೂತ್ ಇದೆಯಲ್ಲ, ಇದು ಸಬಾರ್ಡಿನೇಟಿಂಗ್ ಕ್ಲಾಸ್, ಯಾಕಂದ್ರೆ ಕಂಜಂಕ್ಷನ್ ಅನ್ಲೆಸ್ ಇದೆ ಇಲ್ಲಿ, ಸಬಾರ್ಡಿನೇಟ್ ಕಂಜಂಕ್ಷನ್ ಅನ್ಲೆಸ್ ಇದೆ, ಅದಕ್ಕಾಗಿ ಇದು ಸಬಾರ್ಡಿನೇಟಿಂಗ್ ಕ್ಲಾಸ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಸೆಂಟೆನ್ಸ್, ಸಿ ಸೇಡ್ ಇದು ಮೇನ್ ಕ್ಲಾಸ್ ಅಥವಾ ಇಂಡಿಪೆಂಡೆಂಟ್ ಕ್ಲಾಸ್. that the story was true ಇದೆಯಲ್ಲ, ಇದು ಡಿಪೆಂಡೆಂಟ್ ಕ್ಲಾಸು ಅಥವಾ ಸಬಾರ್ಡಿನೇಟಿಂಗ್ ಕ್ಲಾಸ್.
he went to the doctor because he was ill ಅಂತ ನೋಡಿಲ್ಲಿ. ಇದು ನಾನು ಈಗಿದೆಯಲ್ಲ ಇದು ಫಸ್ಟ್, ಬಿಕಾಸ್ ಹಿ ವಾಸ್ ಇಲ್ ಇದೆಯಲ್ಲ ಇದು ಸಬಾರ್ಡಿನೇಟಿಂಗ್ ಕ್ಲಾಸ್. ಯಾಕಂದ್ರೆ ಬಿಕಾಸ್ ಅಂತಕ್ಕಂಥ ಕಂಜಂಕ್ಷನ್ ಇಂದ ಪ್ರಾರಂಭ ಆಗಿದೆ. ಇಲ್ಲಿ ಹಿ ವೆಂಟ್ ಟು ದ ಡಾಕ್ಟರ್ ಇದೆಯಲ್ಲ ಇದು ಮೇನ್ ಕ್ಲಾಸ್ ಇದೆ. ಇನ್ನೊಂದು ಸೆಂಟೆನ್ಸ್, ಲಾಸ್ಟ್ ಸೆಂಟೆನ್ಸ್, ಆಲ್ದೋ ಶಿ ವಾಸ್ ಕನ್ಸಿಡರ್ಡ್ ಸ್ಮಾರ್ಟ್ ಸಿ ಫೇಲ್ಡ್ ಆಲ್ ಎಕ್ಸಾಮ್ಸ್. ಅವಳು ತುಂಬ ಸ್ಟಡಿ ಮಾಡಿದವಳು, ಜಾಣೆ ಅಂತ ಇದ್ದಾಗಿ ಕೂಡ ಅವಳು ಏನು ಫೇಲ್ ಆಗಿದ್ದಾಳೆ. ನೋಡಿ, ಫಸ್ಟ್ ಕ್ಲಾಸ್ ಇದೆಯಲ್ಲ ಇದು ಸಬ್ಆರ್ಡಿನೇಟಿಂಗ್ ಕ್ಲಾಸು. ಯಾಕಂದರೆ ಸಬ್ಆರ್ಡಿನೇಟ್ ಕಂಜಂಕ್ಷನ್ ಆಲ್ದೋ ಇದೆ. ಇದು ಲಾಸ್ಟ್ ಸೆಕೆಂಡ್ ಸೆಂಟೆನ್ಸ್ ಇದೆಯಲ್ಲ ಅದು ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಅಥವಾ ಇಂಡಿಪೆಂಡೆಂಟ್ ಕ್ಲಾಸು. ಯಾಕಂತಂದರೆ ಇಲ್ಲಿ ಯಾವುದೇ ಕಂಜಂಕ್ಷನ್ ಇಲ್ಲ, ಇದು ಇಟ್ ಹ್ಯಾಸ್ ಇಟ್ಸ್ ಓನ್ ಮೀನಿಂಗ್ ಅಂತ. ಇವುಗಳನ್ನೇನಪ್ಪ ಅಂದ್ರೆ ಸಬ್ಆರ್ಡಿನೇಟ್ ಕ್ಲಾಸ್ ಅಂತ ನಾವು ಸಬ್ಆರ್ಡಿನೇಟ್ ಕಂಜಂಕ್ಷನ್ ಮತ್ತು ಈ ಸಬ್ಆರ್ಡಿನೇಟ್ ಕಂಜಂಕ್ಷನ್ಗಳನ್ನು ಕಾಂಪ್ಲೆಕ್ಸ್ ಸೆಂಟೆನ್ಸಲ್ಲಿ ಬಳಸ್ತೇವೆ. ಇನ್ನೊಂದು ಸೆಂಟೆನ್ಸ್ ಇದಾವಲ್ಲಿ, ಆಲ್ದೋ ಸಿ ವಾಸ್ ಕನ್ಸಿಡರ್ಡ್ ಸ್ಮಾರ್ಟ್, ರಿಪೀಟ್ ಆಗಿದೆ ಇದು, ಸಿ ಫೇಲ್ಡ್ ಇನ್ ಎಕ್ಸಾಮ್. ನೋಡಿ, ದೌ ಈಸ್ ಪುವರ್ ಈಸ್ ಆನೆಸ್ಟ್. ನೋಡಿ, ದೌ ಈಸ್ ಪುವರ್ ಇದು ಡಿಪೆಂಡೆಂಟ್ ಕ್ಲಾಸ್. ಯಾಕಂದ್ರೆ ದೌ ಅಂತಕ್ಕಂಥ ಕಂಜಂಕ್ಷನ್ ಇದೆ, ಇದು ಸಬಾರ್ಡಿನೇಟಿಂಗ್ ಕ್ಲಾಸ್ ಅಥವಾ ಡಿಪೆಂಡೆಂಟ್ ಕ್ಲಾಸ್. ಈಸ್ ಆನೆಸ್ಟ್ ಇದೆಯಲ್ಲ ಇದು ಇಂಡಿಪೆಂಡೆಂಟ್ ಕ್ಲಾಸ್ ಅಥವಾ ಕೋಆರ್ಡಿನೇಟಿಂಗ್ ಕ್ಲಾಸ್. ಡೂ ಇಟ್ ಬಿಫೋರ್ ಯು ಫಾರ್ಗೆಟ್ ಇದೆಯಲ್ಲ, ಡೂ ಇಟ್ ಇದೆಯಲ್ಲ ಇದು ಮೇನ್ ಕ್ಲಾಸ್. ಬಿಫೋರ್ ಯು ಫಾರ್ಗೆಟ್ ಇದೆಯಲ್ಲ ಇದು ಡಿಪೆಂಡೆಂಟ್ ಕ್ಲಾಸ್ ಅಥವಾ ಸಬ್ಆರ್ಡಿನೇಟ್ ಕ್ಲಾಸ್ ಅಂತ ಹೇಳ್ತೇವೆ. ನೋಡಿ, ಯು ಶುಡ್ ವರ್ಕ್ ಹಾರ್ಡ್ ಇದೊಂದು ಕ್ಲಾಸು. ಲೆಸ್ಟ್ ಯು ಫೇಲ್ ಇನ್ ದ ಎಕ್ಸಾಮಿನೇಷನ್ ಇದೊಂದು ಕ್ಲಾಸ್. ನೋಡಿ, ಫಸ್ಟ್ ಕ್ಲಾಸ್ ಇದೆಯಲ್ಲ ಯಾವುದು ಯು ಶುಡ್ ವರ್ಕ್ ಹಾರ್ಡ್ ಇದೆಯಲ್ಲ ಇದು ಮೇನ್ ಕ್ಲಾಸ್ ಅಥವಾ ಇದು ಇಂಡಿಪೆಂಡೆಂಟ್ ಕ್ಲಾಸ್. ಇಲ್ಲಿ ಲೆಸ್ಟ್ ಯು ಫೇಲ್ ಇನ್ ದ ಎಕ್ಸಾಮ್ ಇದೆ ಇದು ಸಬಾರ್ಡಿನೇಟಿಂಗ್ ಕ್ಲಾಸ್ ಅಥವಾ ಡಿಪೆಂಡೆಂಟ್ ಕ್ಲಾಸ್ ಅಂತ ಹೇಳ್ತೇವೆ. ಇನ್ನೊಂದು ಮುಖ್ಯವಾದ ವಿಷಯ ನಿಮಗೆ ತಿಳ್ಕೊಳ್ಬೇಕು, ಆಲ್ ಇಂಟ್ರಾಗೇಟಿವ್ ಪ್ರೊನೌನ್ಸ್ ಅಂದರೆ WH ಕ್ವಶನಿಂಗ್ ವರ್ಡ್ಸ್ ಆರ್ ಆಲ್ಸೋ ಆಕ್ಟ್ ಆಸ್ ಕಂಜಂಕ್ಷನ್ಸ್. ವಿ ಯೂಸ್ ದೆಮ್ ಇನ್ ಕಾಂಪ್ಲೆಕ್ಸ್ ಸೆಂಟೆನ್ಸ್. ನೋಡಿ, ಎಲ್ಲ ಕ್ವಶನಿಂಗ್ ವರ್ಡ್ಸ್ಗಳಿದ್ದಾವಲ್ಲ, ಇಂಟ್ರಾಗೇಟಿವ್ ಪ್ರೊನೌನ್ಸ್ ಇದ್ದಾವಲ್ಲ, ವಾಟ್ ನೋಡಲಿ, ಈ ವಾಟ್, ವೆನ್, ವೈ, ವೇರ್, ಹೂ, ಹೂಮ್, ಹೂಸ್, ವಿಚ್ ಆ್ಯಂಡ್ ಹೌ ಇವುಗಳನ್ನು ಕೂಡ ನಾವು ಕಂಜಂಕ್ಷನ್ ಆಗಿ ಟ್ರೀಟ್ ಮಾಡ್ತೇವೆ, ಬಳಸ್ತೇವೆ. ಅಂದರೆ ನಾವು ಇವುಗಳನ್ನು ನಾವು ಏನಂತ ಕರಿತೀವಿ ಅಂದರೆ ಸಬ್ಆರ್ಡಿನೇಟಿಂಗ್ ಕಂಜಂಕ್ಷನ್ ಅಂತ ಕರಿತೇವೆ. ಅಂದರೆ ಇವನ್ನ ನಾವು ಕಾಂಪ್ಲೆಕ್ಸ್ ಸೆಂಟೆನ್ಸಲ್ಲಿ ಬಳಸ್ತೇವೆ. ಯಾಕಂದರೆ ಕಾಂಪ್ಲೆಕ್ಸ್ ಸೆಂಟೆನ್ಸಲ್ಲಿ ನಾವು ಸಬ್ಆರ್ಡಿನೇಟಿಂಗ್ ಕಂಜಂಕ್ಷನ್ನ ಬಳಸ್ತೇವೆ. ಈ ಇಂಟ್ರಾಗೇಟಿವ್ ಪ್ರೊನೌನ್ಸನ್ನು ಕೂಡ ನಾವು ಸಬ್ಆರ್ಡಿನೇಟಿಂಗ್ ಕಂಜಂಕ್ಷನ್ನ ಟ್ರೀಟ್ ಮಾಡ್ತೇವೆ. ಅಂದರೆ ನೀವು ತಿಳ್ಕೋಬೇಕು, ಈ ಕ್ವಶನಿಂಗ್ ವರ್ಡ್ಗಳಲ್ಲಿ ಇಂಟ್ರಾಗೇಟಿವ್ ಪ್ರೊನೌನ್ಸ್ ಏನಾದರೂ ನಿಮ್ಮ ಸೆಂಟೆನ್ಸಲ್ಲಿ ಕೊಟ್ಟಿದ್ರೆ ಪರೀಕ್ಷೆಯಲ್ಲಿ ಆ ಸೆಂಟೆನ್ಸ್ಗಳನ್ನು ಅವುಗಳನ್ನು ನೀವು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂತ ತಿಳ್ಕೋಬೇಕು. ವಿ ಹ್ಯಾವ್ ಟು ಯೂಸ್ ಇಂಟ್ರಾಗೇಟಿವ್ ಪ್ರೊನೌನ್ಸ್ ಆರ್ ಕ್ವಶನಿಂಗ್ ವರ್ಡ್ಸ್ ಇನ್ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಆಸ್ subordinating conjunction. If the subordinating conjunction is used in the sentence, you have to confirm it is a complex sentence. It is very important to you. ಅವರು ಬಹಳಷ್ಟು ಏನಪ್ಪ ಅಂದರೆ ಈ ಇಂಟ್ರಾಗೇಟಿವ್ ಪ್ರೊನೌನ್ಸ್ ಅನ್ನು ಉಪಯೋಗ ಮಾಡಿರ್ತಕ್ಕಂಥ ಎಕ್ಸಾಂಪಲ್ಗಳನ್ನು ತಮ್ಮ ಪರೀಕ್ಷೆಯಲ್ಲಿ ಕೊಡ್ತಾರೆ, ನೆನಪಿಡಿ. ಹಾಗೆ ಇಲ್ಲೊಂದು ಎಕ್ಸಾಂಪಲ್ ಅನ್ನು ಕೊಟ್ಟಿದ್ದೇನೆ ನೋಡು, ಹಿ ಈಸ್ ದ ಬಾಯ್ ಹೂ ಬ್ರೋಕ್ ದ ವಿಂಡೋ. ಇಲ್ಲಿ ಹಿ ಈಸ್ ದ ಬಾಯ್ ಇದೆಯಲ್ಲ ಇದು ಮೇನ್ ಕ್ಲಾಸ್ ಇದೆ. ಇಲ್ಲಿ ನೋಡಿ, ಹೂ ಅಂತಕ್ಕಂಥ ಇಂಟ್ರಾಗೇಟಿವ್ ಪ್ರೊನೌನ್ ಕ್ವಶನಿಂಗ್ ವರ್ಡ್ ಅನ್ನು ಯೂಸ್ ಮಾಡಿ ಅವ್ರು ಏನು ಮಾಡಿದ್ದಾರೆ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅನ್ನು ಮಾಡಿದ್ದಾರೆ. ಹೂ ಬ್ರೋಕ್ ದ ವಿಂಡೋ ಇದು ಡಿಪೆಂಡೆಂಟ್ ಕ್ಲಾಸ್ ಅಥವಾ ಸಬ್ಆರ್ಡಿನೇಟಿಂಗ್ ಕ್ಲಾಸ್. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ಇಷ್ಟು ನಾನು ನನ್ನ ಜ್ಞಾನದ ಆಧಾರದ ಮೇಲೆ ಆಸ್ ಪರ್ ಮೈ ನಾಲೆಜ್ ಐ ಹ್ಯಾವ್ ಡಿಸ್ಕಸ್ಡ್ ಸಿಂಪಲ್, ಕಂಪೌಂಡ್ ಆ್ಯಂಡ್ ಆಲ್ಸೋ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಮತ್ತು ಅವುಗಳನ್ನು ಹೇಗೆ ಐಡೆಂಟಿಫೈ ಮಾಡೋದು ಅನ್ನುವಂಥ ಕೆಲವು ನನಗೆ ಸಾಧ್ಯವಾದ ಮಟ್ಟಿಗೆ ನಾನು ಕೆಲವು ಈಸಿ ಕ್ಲೂಸ್ಗಳನ್ನು ತಮಗೆ ಕೊಟ್ಟಿದ್ದೇನೆ. ನೀವು ನಿಜವಾಗ್ಲೂ ಇದನ್ನು ಉಪಯೋಗ ಮಾಡ್ಕೋತೀರ ಅಂತ ತಿಳಿದು ಈ ವಿಡಿಯೋವನ್ನು ಪ್ರಾರಂಭದಿಂದ ಬಿಗಿನಿಂಗ್ ಟು ಎಂಡ್ ವರೆಗೆ ನೋಡಿ. ಏನಾದ್ರು ಡೌಟ್ಸ್ ಇದೆ ತಾವು ನನಗೆ ಫೋನ್ ನಂಬರ್ ಕೊಟ್ಟಿದ್ದೇನೆ, ಕೇಳ್ಬೋದು. ಹಾಗೆ ಕೂಡ ಈ ವಿಡಿಯೋವನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ, ಅದರ್ ಸ್ಟೂಡೆಂಟ್ಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಹಾಗೆ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾವು ಫಸ್ಟ್ ಲ್ಯಾಂಗ್ವೇಜ್ ಸಂಬಂಧಪಟ್ಟಂಥ ಎಲ್ಲ ಮತ್ತು ಇನ್ನೂ ಅನೇಕ ಗ್ರಾಮರ್ ವಿಡಿಯೋಗಳನ್ನು ಕೂಡ ನಾವು ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.